ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹೇಗೆ ನಡೀತಾ ಇದೆ ನಿಮ್ಮ ಸ್ಟಡೀಸ್? ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್. ಸೊ ಹಾಗಿದ್ರೆ ಇವತ್ತಿನ ನಮ್ಮ ಈ ಒಂದು ಅಭಿಯಾನ್ 2.0 ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನ್ ಅಲ್ಲಿ ಯಾವ ಒಂದು ಚಾಪ್ಟರ್ ಅನ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಒನ್ ಆಫ್ ದ ಈಸಿಯೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಚಾಪ್ಟರ್ ಅಂತ ಹೇಳಬಹುದು ನಮ್ಮ ಫಸ್ಟ್ ಇಯರ್ PUC ಅಲ್ಲಿ. ಯಾವುದು ಅಂದ್ರೆ ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮಿಟ್ರಿ ಅನ್ನುವಂಥ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಫೈನ್, ಓಕೆ. ಸೊ ಚಾಪ್ಟರ್ ಸುಲಭವಾಗೇ ಇದೆ, ಅರ್ಥ ಮಾಡ್ಕೊಳ್ಳೋಣ, ಕಲ್ತ್ಕೊಳ್ಳೋಣ ನೀಟಾಗಿ. ಆಲ್ ರೈಟ್. ಸೊ ಈಗ ಚಾಪ್ಟರ್ನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಈ ಚಾಪ್ಟರ್ ಅಲ್ಲಿ ಏನೆಲ್ಲ ಕಾನ್ಸೆಪ್ಟ್ಗಳನ್ನ ನಾವು ಕಲಿಯೋದಕ್ಕೆ ಹೊರಟಿದೀವಿ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಹಾಗೆ ನೆನಪಿರ್ಲಿ, ಇದು ನಮ್ಮ ಒನ್ ಶಾಟ್ ಲೆಕ್ಚರ್, ಹೌದಾ? ಅಂದ್ರೆ ಇದೊಂದೇ ಲೆಕ್ಚರ್ ವಿಡಿಯೋದಲ್ಲಿ ಈ ಒಂದು ಇಂಟ್ರೊಡಕ್ಷನ್ ಟು 3D ಜಾಮಿಟ್ರಿಯನ್ನ ಕಂಪ್ಲೀಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಫೈನ್. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಏನೆಲ್ಲ ಕಾನ್ಸೆಪ್ಟ್ಗಳು ಬರ್ತವೆ ಅಂದ್ರೆ, ಮೊದಲನೇದಾಗಿ ಇಂಟ್ರೊಡಕ್ಷನ್, ಎಲ್ಲ ಚಾಪ್ಟರ್ ಅಲ್ಲಿ ಇದ್ದ ಹಾಗೆ. ಕೋಆರ್ಡಿನೇಟ್ ಆಕ್ಸಿಸ್ ಅಂಡ್ ಕೋಆರ್ಡಿನೇಟ್ ಪ್ಲೇನ್ಸ್ ಇನ್ 3 ಡೈಮೆನ್ಷನಲ್ ಸ್ಪೇಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಾ. ಹಾಗೆ ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ ಇನ್ ಎ ಸ್ಪೇಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತೀರಾ. ಹಾಗೆ ಫೈನಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಕ್ಲಿಯರ್? ಓಕೆ. ಸೊ ಈಗ ಚಾಪ್ಟರ್ನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಈ ಇಂಟ್ರೊಡಕ್ಷನ್ ಟು 3 ಡೈಮೆನ್ಷನಲ್ ಜಾಮಿಟ್ರಿ ಒಂದು ಚಾಪ್ಟರ್ ಏನಿದೆ ಅಲ್ಲ, ಇದು ನಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಷ್ಟು ಮಾರ್ಕ್ಸ್ನ ಮೇಲೆ ಪ್ರಶ್ನೆಯನ್ನು ಹೊಂದಿರುತ್ತೆ ಅಂತ ನೋಡೋಣ. ಸೊ ಬೇಸಿಕಲಿ ಈ ಒಂದು ಚಾಪ್ಟರ್ ಇಂದ ನೀವು 4 ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಬಹುದು. ಅದು ಯಾವ ರೀತಿ ಅಂದ್ರೆ ನೋಡಿ, 4 ಮಾರ್ಕ್ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದೆ. ಸೊ ಒಂದು ಪ್ರಶ್ನೆ MCQ ಅಲ್ಲಿ ಬರುತ್ತೆ. ಸೊ ಯು ಕ್ಯಾನ್ ಸ್ಕೋರ್ 1 ಮಾರ್ಕ್ ಇದರಿಂದ, ಹೌದಾ? ಹಾಗೆ 3 ಮಾರ್ಕ್ ಕ್ವೆಶನ್ ಬರುತ್ತೆ. ಎಷ್ಟು ಅದು ಅಂದ್ರೆ 1 ಬರುತ್ತೆ. ಸೊ 3 ಮಾರ್ಕ್ ಅನ್ನ ನೀವು ಸ್ಕೋರ್ ಮಾಡಬಹುದು ಈ ಒಂದು ಕ್ವೆಶನ್ ಇಂದ. ಸೊ ಇನ್ ಟೋಟಲ್ ಆಗಿ ಈ ಒಂದು ಚಾಪ್ಟರ್ ಇಂದ ನೀವು 4 ಮಾರ್ಕ್ಸ್ ಗಳನ್ನ ಆರಾಮಾಗಿ ಸ್ಕೋರ್ ಮಾಡಬಹುದು. ಕ್ಲಿಯರ್? ಫೈನ್. ಸೊ ಹಾಗಿದ್ರೆ ಈಗ ಇಂಟ್ರೊಡಕ್ಷನ್ ನ ಕಡೆಗೆ ಹೋಗೋಣ. ಆಲ್ ರೈಟ್. ಸೊ ಇಂಟ್ರೊಡಕ್ಷನ್ ಅಲ್ಲಿ ನಾವು ಏನನ್ನ ತಿಳ್ಕೊಳ್ತೀವಿ ಅಂತ ಅಂದ್ರೆ, ಈ ಚಾಪ್ಟರ್ನ ಉದ್ದೇಶ ಏನು, ಏನನ್ನ ಇಲ್ಲಿ ಕಲಿತೀವಿ ಅನ್ನುವಂಥ ಒಂದು ಬೇಸಿಕ್ ಐಡಿಯಾ ತಗೊಳ್ಳೋದು. ಫೈನ್. ನೋಡಿ, ಅರ್ಲಿಯರ್ ಕ್ಲಾಸ್ ಅಂದ್ರೆ ಕ್ಲಾಸ್ 10ನೇ ತಗೊಳ್ಳೋಣ. ಕ್ಲಾಸ್ 10 ಅಲ್ಲಿ ನಾವು ಕೋಆರ್ಡಿನೇಟ್ ಜಾಮಿಟ್ರಿಯನ್ನ ಕಲ್ತಿದ್ವಿ, ನೆನಪಿದೆ ಅಲ್ವಾ? ಸೊ ಈ ಒಂದು ಕೋಆರ್ಡಿನೇಟ್ ಜಾಮಿಟ್ರಿ ಏನೆಲ್ಲ ಹೊಂದಿತ್ತು ಅಂತ ಅಂದ್ರೆ, ಎಕ್ಸ್ ಮತ್ತೆ ವೈ ಆಕ್ಸಿಸ್ಗಳನ್ನ ಹೊಂದಿತ್ತು, ನಿಜ ಅಲ್ವಾ? ಎಕ್ಸ್ ಹಾಗೆ ವೈ ಆಕ್ಸಿಸ್ಗಳನ್ನ ಇದು ಹೊಂದಿತ್ತು. ಬೇಸಿಕಲಿ XY ಪ್ಲೇನ್ ಅಂತ ಹೇಳಬಹುದು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ದಿಸ್ ಈಸ್ ಬೇಸಿಕಲಿ 2 ಡೈಮೆನ್ಷನಲ್ ಪ್ಲೇನ್. 2 ಡೈಮೆನ್ಷನಲ್ ಪ್ಲೇನಾ? ಹಂಗಂದ್ರೆ ಏನು ಹೇಳ್ತೀನಿ ನೋಡಿ. ಸೇ ಫಾರ್ ಎಕ್ಸಾಂಪಲ್, ಇದು ನಮ್ಮ ಒಂದು ಪ್ಲೇನ್ ಇದು. ಓಕೆ, ಎಂಥ ಪ್ಲೇನ್ ಅಂದ್ರೆ ವಿಚ್ ಇಸ್ ಹ್ಯಾವಿಂಗ್ ಎಕ್ಸ್ ಅಂಡ್ ವೈ ಆಕ್ಸಿಸ್. ಓಕೆ, ಇದು ನಮ್ಮ ಎಕ್ಸ್ ಡ್ಯಾಶ್, ಇದು ನಮ್ಮ ವೈ, ಹಾಗೆ ಇದು ನಮ್ಮ ವೈ ಡ್ಯಾಶ್. ಫೈನ್. ಓಕೆ. ಸೊ ಈಗ ನಮಗೆ ಈ ಒಂದು ಪ್ಲೇನ್ ಅಲ್ಲಿ ಅಂದ್ರೆ ಎಕ್ಸ್ ಮತ್ತೆ ವೈ ಪ್ಲೇನ್ಗಳಲ್ಲಿ, ಪ್ಲೇನ್ ಒಳಗಡೆಗೆ ಒಂದು ಬಾಲ್ ಇದೆ ಅಂತ ಇಟ್ಕೊಳ್ಳಿ. ಈ ಬಾಲ್ ಎಕ್ಸಾಕ್ಟ್ಲಿ ಎಲ್ಲಿ ನಿಂತಿದೆ, ಯಾವ ಪಾಯಿಂಟ್ ಅಲ್ಲಿ ನಿಂತಿದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ತೀರಾ ಅಂತ ಕೇಳಿದ್ರೆ ಖಂಡಿತ ನೀವು ಮಾಡಬಹುದು. ಹೇಗೆ? ಸಿಂಪಲ್. ನೋಡಿ, ಇದು ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿ ಇದೆ, ಹಾಗೆ ವೈ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿ ಇದೆ ಅನ್ನೋದನ್ನ ತಿಳ್ಕೊಂಡ್ಬಿಟ್ರೆ, ಹೌದಾ? ಅಂದ್ರೆ ಯೂಸಿಂಗ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್, ನಿಜ ಅಲ್ವಾ? ಇಷ್ಟು ಡಿಸ್ಟೆನ್ಸ್ ಎಷ್ಟಿದೆ ಅಂದ್ರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ಎಕ್ಸ್ ಹಾಗೆ ವೈ ಕೋಆರ್ಡಿನೇಟ್ಗಳ ವ್ಯಾಲ್ಯೂ ಅನ್ನ ಬರೆದಾಗ ಡೆಫಿನೆಟ್ಲಿ ಯು ಕ್ಯಾನ್ ಫೈಂಡ್ ಔಟ್ ಈ ಬಾಲ್ ಯಾವ ಪಾಯಿಂಟ್ ಅಲ್ಲಿ ನಿಂತಿದೆ ಎಕ್ಸಾಕ್ಟ್ಲಿ. ಅಂದ್ರೆ ವೈ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ, ಎಕ್ಸ್ ಆಕ್ಸಿಸ್ ಇಂದ ಎಷ್ಟು ದೂರದಲ್ಲಿದೆ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ತಿದ್ರಿ. ಇಲ್ಲಿ ನೀವು ಬಳಸ್ತಿದ್ದಿದ್ದು ಏನಪ್ಪಾ ಅಂದ್ರೆ ಒಂದು ಲೆಂಗ್ತ್, ಇನ್ನೊಂದು ಬ್ರೆಡ್ತ್. ಅರ್ಥ ಮಾಡ್ಕೊಳ್ಳಿ, ಒಂದು ಲೆಂಗ್ತ್ ಮತ್ತೊಂದು ಬ್ರೆಡ್ತ್. ಇಷ್ಟೇ ನಿಮಗೆ ಬೇಕಾಗಿದ್ದು, ಉದ್ದ ಅಗಲ. ಅದಕ್ಕೆ 2 ಡೈಮೆನ್ಷನಲ್ ಅನ್ನೋದು. 2 ಡೈಮೆನ್ಷನ್ ಅಂದ್ರೆ ಉದ್ದ ಅಗಲ ಇದ್ರೆ ಸಾಕು. ಓಕೆ,
ಹಾಗೆ ನಮ್ಮ XY ಪ್ಲೇನಲ್ಲಿ ಯಾವುದೇ ಪಾಯಿಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಉದ್ದ ಮತ್ತೆ ಅಗಲ ಅಷ್ಟೇ ಸಾಕಾಗಿತ್ತು. ದೇರ್ಫೋರ್ ಅದನ್ನು 2 ಡೈಮೆನ್ಷನಲ್ ಪ್ಲೇನ್ ಅಂತ ಕರಿತಿದ್ವಿ, ಕೋಆರ್ಡಿನೇಟ್ ಜಾಮಿಟ್ರಿಯನ್ನು. ಫೈನ್, ಸರಿ. ಅಂತೂ ಇದು ಆಲ್ರೆಡಿ ನಮಗೆ ಗೊತ್ತಿದೆ. ಈಗ ಒಂದು ವೇಳೆ ನಾನು ನಿಮಗೆ ಕೇಳ್ತೀನಿ, ಇದೇ ಬಾಲ್, ಸೇ ಫಾರ್ ಎಕ್ಸಾಂಪಲ್ ಇದೇ ಸೇಮ್ ಬಾಲ್ ಒಂದು 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ನಿಂತಾಗ ನೀವು ಆ ಬಾಲ್ ಎಕ್ಸಾಕ್ಟ್ಲಿ ಎಲ್ಲಿ ನಿಂತಿದೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯನಾ? ಅಂದ್ರೆ ನೋಡಿ, ಈ ರೀತಿಯಾಗಿ ಸಮ್ವೇರ್ ಇದು ನೋಡಿ, ಒಂದು ರೂಮ್ ಅಂತ ಇಟ್ಕೊಳ್ಳಿ. ರೂಮ್ ಅಂದ್ರೆ ಯಾವ ಶೇಪಲ್ಲಿ ಇರುತ್ತೆ? ಯೂಶಲಿ ಸ್ಕ್ವಯರ್ ಫೇಸ್ ಹೊಂದಿರುವಂತ ಒಂದು ರೂಮ್ ಇದೆ ಅಂತ ಇಟ್ಕೊಳ್ಳಿ. ಕ್ಯೂಬಿಕಲ್, ಹೌದಾ? ಕ್ಯೂಬಿಕಲ್ ಶೇಪ್ ಅಲ್ಲಿ ಇರುತ್ತೆ. ಅಂಡ್ ವಿ ನೋ ದಟ್ ಕ್ಯೂಬ್ ಅಲ್ಲಿ ಲೆಂತ್ ಇರುತ್ತೆ, ಬ್ರೆಡ್ತ್ ಇರುತ್ತೆ, ಹೈಟು ಇರುತ್ತೆ. ನಿಜ ಅಲ್ವಾ? ಕರೆಕ್ಟ್ ಅಲ್ವಾ? ಉದ್ದ, ಅಗಲ, ಎತ್ತರ 3 ಇರುತ್ತೆ. ಮನೆ ಅಂದಮೇಲೆ ಎತ್ತರ ಇರುತ್ತೆ, ಅಗಲ ಇರುತ್ತೆ, ಉದ್ದ ಇರುತ್ತೆ, ಎಲ್ಲ ಇರುತ್ತೆ. ಸೊ ಮನೆ ಕೂಡ ಅಷ್ಟೇ. ಸ್ಕ್ವಯರ್ ಶೇಪಲ್ಲಿ ನಿಮ್ಮ ಮನೆ ಇತ್ತು ಅಂದ್ರೆ ಅದು ಬೇಸಿಕಲಿ ಒಂದು ಕ್ಯೂಬ್ ಅಂತ ನಾವು ಕನ್ಸಿಡರ್ ಮಾಡಬಹುದು, ಹೌದಾ? ಅಲ್ಲಿ ಹೈಟ್, ಲೆಂತ್, ಬ್ರೆಡ್ತ್ ಎಲ್ಲವನ್ನೂ ತಗೊಳ್ತೀರಾ. ಸೊ ಮನೆಯಲ್ಲಿ ಇರ್ತಕ್ಕಂಥ ರೂಮ್ ಇದೆ ಅಲ್ಲ, ಅದು ಕೂಡ ಅದೇ ರೀತಿನೇ ಬರುತ್ತೆ, ಹೌದಾ? ಕ್ಯೂಬ್ನ ಒಂದು ಭಾಗ. ನಿಜ ತಾನೆ? ಎಸ್. ಸೇಮ್ ಫಾರ್ ಎಕ್ಸಾಂಪಲ್ ಇದೊಂದು ರೂಮ್. ಈ ರೂಮ್ ಅಲ್ಲಿ ನಾನು ಬಾಲ್ ಆಡ್ತಿದ್ದೀನಿ ಅಂತ ಇಟ್ಕೊಳ್ಳಿ. ಓಕೆ, ನಾನು, ನೀವೋ ಯಾರೋ ಒಬ್ರು. ಏನಾಯ್ತು, ಬಾಲ್ ಒಂದು ಲೆವೆಲ್ಗೆ ಇಮ್ಯಾಜಿನ್ ಮಾಡಿ, ಜಸ್ಟ್ ಇಮ್ಯಾಜಿನ್, ಈ ರೀತಿ ಆಗೋದಿಲ್ಲ ಬಟ್ ಇಮ್ಯಾಜಿನ್, ಬಾಲ್ ಬಂದ್ಬಿಟ್ಟು ನೆಲದಿಂದ ಮೇಲೆ ಈ ರೀತಿ ಒಂದು ಪಾಯಿಂಟ್ ಅಲ್ಲಿ ನಿಂತಿದೆ ಅಂತ ಇಟ್ಕೊಳ್ಳಿ. ಓಕೆ, ಅಥವಾ ಬಿಟ್ಬಿಡಿ, ಆ ರೀತಿ ಬೇಡ. ನಾನೇ ಆ ಬಾಲ್ ಅನ್ನ ಯಾವ್ದಾದ್ರು ಒಂದು ವಸ್ತುಗೆ ತೂಗು ಹಾಕಿದ್ದೀನಿ. ಓಕೆ ಓಕೆ, ಇಮ್ಯಾಜಿನ್ ಲೈಕ್ ದಟ್. ಈ ರೀತಿ ಬಂದು ಒಟ್ಟು ನೆಲದಿಂದ ಮೇಲ್ಗಡೆಗೆ ಬಾಲ್ ನಿಂತಿದೆ ಅಂತ ಇಟ್ಕೊಳ್ಳಿ. ಎಕ್ಸಾಕ್ಟ್ಲಿ ಆ ಬಾಲ್ ಯಾವ ಪಾಯಿಂಟ್ ಅಲ್ಲಿ ನಿಂತಿದೆ ನಿಮ್ಮ ರೂಮ್ ಅಲ್ಲಿ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯನಾ? ಅಂಡ್ ನಿಮ್ಮ ರೂಮ್ 3 ಡೈಮೆನ್ಷನಲ್ ಸ್ಪೇಸ್. ರಿಮೆಂಬರ್, 2 ಡೈಮೆನ್ಷನ್ ಹೊಂದಿರುವಂತಹ ಪ್ಲೇನ್ ಅನ್ನ ನಾವು ಪ್ಲೇನ್ ಅಂತ ಕರಿತೀವಿ. ಅದೇ 3 ಆಕ್ಸಿಸ್ಗಳನ್ನು ಹೊಂದಿರುವಂತಹ ಜಾಗವನ್ನ ಸ್ಪೇಸ್ ಅಂತ ಹೇಳಿ ಕರಿತೀವಿ, 3 ಡೈಮೆನ್ಷನಲ್ ಸ್ಪೇಸ್ ಅಂತ. ದಿಸ್ ಕ್ಲಿಯರ್? XY ಆಕ್ಸಿಸ್ಗಳನ್ನು ಹೊಂದಿರೋದು ಪ್ಲೇನ್ ಆಗುತ್ತೆ. ಓಕೆ, ಅದೇ ರೀತಿ XY ನ ಜೊತೆಗೆ ಇನ್ನೊಂದು ಆಕ್ಸಿಸ್ ಬರುತ್ತೆ, ಅದ್ರ ಬಗ್ಗೆ ಮಾತಾಡ್ತೀವಿ, Z ಆಕ್ಸಿಸ್. ಈ ರೀತಿ 3 ಆಕ್ಸಿಸ್ಗಳು ಒಟ್ಟಿಗೆ ಬಂದಾಗ ಅದು ಸ್ಪೇಸ್ ಆಗುತ್ತೆ, 3 ಡೈಮೆನ್ಷನಲ್ ಸ್ಪೇಸ್. ಫೈನ್. ಸೊ ಈಗ ಅಂತೂ ಬಾಲ್ ಇಲ್ಲಿದೆ, ಇದನ್ನ ನೀವು ಫೈಂಡ್ ಔಟ್ ಮಾಡಬಹುದಾ ಅಂತ ಕೇಳಿದ್ರೆ ಖಂಡಿತ ಮಾಡಬಹುದು. ಹೇಗೆ? ಯೂಸಿಂಗ್ 3 ಡೈಮೆನ್ಷನಲ್ ಜಾಮಿಟ್ರಿ. ಅಂದ್ರೆ ಇದು, ಈ ಬಾಲ್ ಏನಿದೆ ಅಲ್ಲ, ಭೂಮಿಯಿಂದ ಎಷ್ಟು ಎತ್ತರದಲ್ಲಿದೆ, ಓಕೆ, ಈ ಕಡೆ ಗೋಡೆಯಿಂದ ಎಷ್ಟು ಎತ್ತರದಲ್ಲಿದೆ, ಅಂದ್ರೆ ಇದಿಷ್ಟು ಸ್ಪೇಸ್ ಎಷ್ಟು, ಇದಿಷ್ಟು ಸ್ಪೇಸ್ ಎಷ್ಟು, ಇದಿಷ್ಟು ಸ್ಪೇಸ್ ಎಷ್ಟು ಅನ್ನೋದು ಗೊತ್ತಾದ್ರೆ ಎಕ್ಸಾಕ್ಟ್ಲಿ ಯಾವ ಪಾಯಿಂಟ್ ಅಲ್ಲಿ ನಿಮ್ಮ ರೂಮ್ನ ಎಕ್ಸಾಕ್ಟ್ಲಿ ಯಾವ ಪಾಯಿಂಟ್ ಅಲ್ಲಿ ಈ ಬಾಲ್ ನಿಂತಿದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಇಸ್ ದಿಸ್ ಕ್ಲಿಯರ್? ಅಂದ್ರೆ ಉದ್ದ, ಅಗಲ, ಎತ್ತರ 3 ಬೇಕು ಆ ರೂಮಿಂದು. ನಿಜ ಅಲ್ವಾ? ಗೆಟ್ಟಿಂಗ್ ಇಟ್? ಎಸ್. ಸೊ ದೇರ್ ಫೋರ್ 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಯಾವುದೇ ವಸ್ತು ಇರಲಿ, ಅದರ ಎಕ್ಸಾಕ್ಟ್ ಪಾಯಿಂಟ್ ಅನ್ನ ನಾವು ಕ್ಯಾಚ್ ಮಾಡಬೇಕು ಅಂತ ಅಂದ್ರೆ ನಮಗೆ ಇಲ್ಲಿ 3 ಡೈಮೆನ್ಷನ್ಸ್ಗಳು ಬೇಕು, ಲೆಂತ್, ಬ್ರೆಡ್ತ್ ಹಾಗೆ ಹೈಟ್. ಇಸ್ ದಿಸ್ ಕ್ಲಿಯರ್? ಇದೇ ನಮ್ಮ ಚಾಪ್ಟರ್ನ ಉದ್ದೇಶ. 2 ಡೈಮೆನ್ಷನ್ ಅಲ್ಲಿ ಇದ್ದಾಗ, 2 ಡೈಮೆನ್ಷನಲ್ ಪ್ಲೇನ್ ಅಲ್ಲಿ ಇದ್ದಾಗ ಲೆಂತ್, ಬ್ರೆಡ್ತ್ಗಳು ಅಷ್ಟೇ ಸಾಕಾಗಿತ್ತು. ಆದ್ರೆ ಇವಾಗ ಲೆಂತ್, ಬ್ರೆಡ್ತ್, ಹೈಟ್ಗಳು 3 ಬೇಕಾಗ್ತವೆ ಅನ್ನೋ ಕಾರಣಕ್ಕೆ ವಿ ವಿಲ್ ಸ್ಟಡಿ ದ 3 ಡೈಮೆನ್ಷನಲ್ ಜಾಮಿಟ್ರಿ. ಎಕ್ಸಾಕ್ಟ್ಲಿ ಒಂದು ವಸ್ತು, ಒಂದು ಪಾಯಿಂಟ್ ಎಲ್ಲಿ ಇದೆ ಅನ್ನೋದನ್ನ ನಾವು ಪತ್ತೆ ಹಚ್ಚಬಹುದು. ಇಸ್ ದಿಸ್ ಕ್ಲಿಯರ್? ಇದು ಈ ಚಾಪ್ಟರ್ನ ಉದ್ದೇಶ. ಕ್ಲಿಯರ್? ಆಲ್ ರೈಟ್. ಸರಿ, ಹಾಗಿದ್ರೆ ಈಗ ಇದರಲ್ಲಿ ನಾವು ಕೋಆರ್ಡಿನೇಟ್ ಆಕ್ಸಿಸ್ ಅಂಡ್ ಕೋಆರ್ಡಿನೇಟ್ ಪ್ಲೇನ್ಸ್ ಇನ್ 3 ಡೈಮೆನ್ಷನಲ್ ಸ್ಪೇಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಆಲ್ ರೈಟ್. ಸೊ ಇಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ 3 ಡೈಮೆನ್ಷನಲ್ ಸ್ಪೇಸ್, 3 ಡೈಮೆನ್ಷನಲ್ ಜಾಮಿಟ್ರಿಯಲ್ಲಿ ಎಷ್ಟು ಆಕ್ಸಿಸ್ಗಳು ಇರ್ತವೆ ಅನ್ನೋದು. ನೋಡಿ, ಕೋಆರ್ಡಿನೇಟ್ ಜಾಮಿಟ್ರಿ ಅಂದ್ರೆ ನಥಿಂಗ್ ಬಟ್ 2 ಡೈಮೆನ್ಷನಲ್ ಜಾಮಿಟ್ರಿ. ಅಲ್ಲಿ ಎಷ್ಟು ಆಕ್ಸಿಸ್ಗಳಿತ್ತು? ಎಕ್ಸ್ ಮತ್ತೆ ವೈ ಆಕ್ಸಿಸ್. ಹಾಗಿದ್ರೆ ಇದು 3 ಡೈಮೆನ್ಷನಲ್ ಜಾಮಿಟ್ರಿ ಆಗಿರೋದ್ರಿಂದ ಖಂಡಿತ ಇಲ್ಲಿ ನಮಗೆ 3 ಆಕ್ಸಿಸ್ಗಳು ಇರ್ತವೆ. ಹಾಗಿದ್ರೆ ಅವು ಯಾವುವು ಅನ್ನೋದನ್ನ ನೋಡೋಣ. ನೋಡಿ, ವಿ ವಿಲ್ ಬಿ ಹ್ಯಾವಿಂಗ್ 3 ಆಕ್ಸಿಸ್ ಅಂತ ನಾನು ಹೇಳ್ದೆ.
ನಿಜ ಅಲ್ವಾ? ಸೊ ಹಾಗಿದ್ರೆ ಈ 3 ಆಕ್ಸಿಸ್ಗಳು ಯಾವುದಪ್ಪ ಅಂದ್ರೆ ಎಕ್ಸ್, ವೈ ಹಾಗೆ ಝೆಡ್. ಯಾವುದು? ಎಕ್ಸ್, ವೈ ಹಾಗೆ ಝೆಡ್. ಸೊ ಇದು ನಮ್ಮ ಎಕ್ಸ್, ದಿಸ್ ಇಸ್ ಒರಿಜಿನ್. ಓಕೆ, ಇದು ನಮ್ಮ ವೈ ಹಾಗೆ ಇದು ನಮ್ಮ ಝೆಡ್. ಈ 3 ಎಕ್ಸ್, ವೈ, ಝೆಡ್ಗಳೇನಿದಾವಲ್ಲ, ಈ 3 ಎಕ್ಸ್, ವೈ ಹಾಗೆ ಝೆಡ್ ಆಕ್ಸಿಸ್ಗಳೇನಿದಾವಲ್ಲ, ಈ 3 ಆಕ್ಸಿಸ್ಗಳು ಒಂದನ್ನೊಂದು ಇಂಟರ್ಸೆಕ್ಟ್ ಮಾಡೋದು ಅಟ್ ಪಾಯಿಂಟ್ ಒರಿಜಿನ್. ಮೀಟ್ ಆಗ್ತವೆ ಒಂದನ್ನೊಂದು, ಹೌದಾ? ಎಲ್ಲಾ ಒಂದು ಆಕ್ಸಿಸ್ಗಳು, 3ಕ್ಕೆ 3 ಆಕ್ಸಿಸ್ಗಳು ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗೋದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಅಟ್ ಒರಿಜಿನ್. ಫೈನ್. ಹಾಗೆ ದೀಸ್ 3 ಆಕ್ಸಿಸ್ ಆರ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಎಕ್ಸ್ ಏನಿದೆ ಅಲ್ಲ, ಇದು ಝೆಡ್ ಹಾಗೆ ವೈ ಆಕ್ಸಿಸ್ಗಳಿಗೆ ಪರ್ಪೆಂಡಿಕ್ಯುಲರ್, ಝೆಡ್ ಏನಿದೆ ಅಲ್ಲ ಎಕ್ಸ್ ಮತ್ತೆ ವೈಗೆ ಪರ್ಪೆಂಡಿಕ್ಯುಲರ್. ಈ ರೀತಿಯಾಗಿ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಇರ್ತವೆ. 3ಕ್ಕೆ 3 ಆಕ್ಸಿಸ್ಗಳು ಕೂಡ ಒಂದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇರುತ್ತೆ. ಅಂಡ್ ದೀಸ್ 3 ಆಕ್ಸಿಸ್ ಇಂಟರ್ಸೆಕ್ಟ್ ಅಟ್ ದ ಪಾಯಿಂಟ್ ಒರಿಜಿನ್. ಅರ್ಥ ಆಯ್ತಾ? ಫೈನ್. ಹಾಗಿದ್ರೆ ಇಲ್ಲಿ ಆಕ್ಸಿಸ್ ಅಂದ್ರೆ ಏನನ್ನ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ಲಿಸನ್ ಹಿಯರ್. ಎಕ್ಸ್ ಓ ಎಕ್ಸ್ ಡ್ಯಾಶ್ ಏನಿದೆ ಅಲ್ಲ, ಹೌದಾ? ಎಕ್ಸ್ ಓ ಎಕ್ಸ್ ಡ್ಯಾಶ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎಕ್ಸ್ ಆಕ್ಸಿಸ್. ಹಾಗೆ ವೈ ಓ ವೈ ಡ್ಯಾಶ್ ಏನಿದೆ ಅಲ್ಲ, ಇದು ನಮ್ಮ ವೈ ಆಕ್ಸಿಸ್. ಇನ್ ದ ಸೇಮ್ ವೇ ಝೆಡ್ ಓ ಝೆಡ್ ಡ್ಯಾಶ್ ವಿಲ್ ಬಿ ಕಾಲ್ಡ್ ಆಸ್ ಝೆಡ್ ಆಕ್ಸಿಸ್. ಹೌದಾ? ಕೋಆರ್ಡಿನೇಟ್ ಆಕ್ಸಿಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರುವಂಥದ್ದನ್ನ ಆಕ್ಸಿಸ್ ಅಂತ ಹೇಳಿ ಕರಿತೀವಿ. ಹೌದಾ? ಸಿನ್ಸ್ ವಿ ಆರ್ ಹ್ಯಾವಿಂಗ್ 3 ಆಕ್ಸಿಸ್ ಹಿಯರ್, ಅದು ಎಕ್ಸ್, ವೈ ಹಾಗೆ ಝೆಡ್ ಆಕ್ಸಿಸ್. ಯಾವುದದು ಅಂದ್ರೆ ಇವುಗಳು. ಕ್ಲಿಯರಾ? ಹಾಗೆ ಈ 3 ಡೈಮೆನ್ಷನಲ್ ಜಾಮಿಟ್ರಿಯನ್ನು ನಾವು ಸ್ಪೇಸ್ ಅಂತ ಹೇಳಿ ಕರಿತೀವಿ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, 2 ಡೈಮೆನ್ಷನಲ್ ಜಾಮಿಟ್ರಿಯನ್ನ ಪ್ಲೇನ್ ಅಂತ ಹೇಳಿ ಕರಿತೀವಿ, ಎಕ್ಸ್ ವೈ ಪ್ಲೇನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ 3 ಡೈಮೆನ್ಷನಲ್ ಜಾಮಿಟ್ರಿಯನ್ನ ಸ್ಪೇಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಗ್ತಿದೆನಾ? ಆಲ್ ರೈಟ್. ಈಗ ಪ್ಲೇನ್ನ ಕಡೆಗೆ ಬರೋಣ. ಓಕೆ, ಕೋಆರ್ಡಿನೇಟ್ ಪ್ಲೇನ್ಸ್ಗಳು ಏನೇನಿಲ್ಲಿ ಅಂದ್ರೆ, ಹಿಯರ್ ಇಟ್ ವಿಲ್ ಫಾರ್ಮ್ 3 ಟೈಪ್ಸ್ ಆಫ್ ಪ್ಲೇನ್. ಒಂದು ಎಕ್ಸ್ ವೈ ಪ್ಲೇನ್, ಇನ್ನೊಂದು ವೈ ಝೆಡ್ ಪ್ಲೇನ್, ಹಾಗೆ ಎಕ್ಸ್ ಝೆಡ್ ಪ್ಲೇನ್. ಯಾವ ರೀತಿ ಇರುತ್ತೆ ಅದು ಅಂದ್ರೆ ತುಂಬಾ ಸಿಂಪಲ್. ಇಲ್ಲಿ ಕ್ಲಿಯರ್ ಆಗಿ ಡಯಾಗ್ರಾಮ್ ಕಾಣಿಸ್ತಿದೆ ನಿಮಗೆ ನೋಡಿ. ಈ ಯೆಲ್ಲೋ ಕಲರ್ ಅಲ್ಲಿ ಇರ್ತಕ್ಕಂಥ, ಯೆಲ್ಲೋ ಕಲರ್ ಏನಿದೆ ಅಲ್ಲ ಇದು, ಓಕೆ, ಸೊ ಈ ಕಲರ್ ಅಲ್ಲಿ ಇರ್ತಕ್ಕಂಥ ಪ್ಲೇನ್ ಏನಿದೆ ಅಲ್ಲ, ಕಂಪ್ಲೀಟ್ ಆಗಿ ಇದನ್ನ ಎಕ್ಸ್ ವೈ ಪ್ಲೇನ್ ಅಂತ ಕನ್ಸಿಡರ್ ಮಾಡಬಹುದು. ಬಿಕಾಸ್ ಇದು ಹೊಂದ್ಕೊಂಡಿರೋದು ಯಾವುದಕ್ಕೆ ಅಂದ್ರೆ, ಒಂದು ಎಕ್ಸ್ ಇನ್ನೊಂದು ವೈ ನಿಂತಿರೋದು. ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಈ ರೀತಿಯಾಗಿ ಎಕ್ಸ್ ವೈ ಝೆಡ್ 3 ಇದೆ. ಅದರಲ್ಲಿ ಈ ಪ್ಲೇನ್ ನಿಂತಿರೋದು ಯಾವುದನ್ನ ಬಳಸಿ ಅಂದ್ರೆ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಗಳನ್ನ ಬಳಸಿ. ಹಾಗಾಗಿ ಎಕ್ಸ್ ವೈ ಪ್ಲೇನ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ ಇದನ್ನ ನಾವು ಎಕ್ಸ್ ಝೆಡ್ ಪ್ಲೇನ್ ಅಂತ ಹೇಳಿ ಕರಿತೀವಿ. ಯಾವುದನ್ನ? ಇದನ್ನ. ದಿಸ್ ಇಸ್ ಅ ಎಕ್ಸ್ ಝೆಡ್ ಪ್ಲೇನ್. ಯಾವುದು? ಪಿಂಕ್ ಕಲರ್ ಅಲ್ಲಿ ಇದೆ ಅಲ್ಲ, ಅಂದ್ರೆ ಇದು ಎಕ್ಸ್ ಮತ್ತೆ ಝೆಡ್ ಆಕ್ಸಿಸ್ ಗಳಿಗೆ ಹೊಂದ್ಕೊಂಡಿರುತ್ತೆ. ಹಾಗಾಗಿ ದಿಸ್ ವಿಲ್ ಬಿ ಎಕ್ಸ್ ಝೆಡ್ ಪ್ಲೇನ್. ಇನ್ ದ ಸೇಮ್ ವೇ ಇಲ್ಲೇನಿದೆ ಅಲ್ಲ, ಸ್ಕೈ ಬ್ಲೂ ಕಲರ್ ಅಲ್ಲಿ ಇರ್ತಕ್ಕಂಥದ್ದು, ಇದನ್ನ ನಾವು ವೈ ಝೆಡ್ ಪ್ಲೇನ್ ಅಂತ ಹೇಳಿ ಕರಿತೀವಿ. ಯಾಕೆ ಅಂದ್ರೆ ಈ ಪ್ಲೇನ್ ನಿಂತಿರುವಂಥದ್ದು. ನೀವು ಒಂದು ಶೀಟ್ಗಳನ್ನ ಇಮ್ಯಾಜಿನ್ ಮಾಡಿ. ಓಕೆ, ಒಂದು ಶೀಟ್ ನಿಂತಿದೆ, ಆ ಶೀಟ್ ನಿಲ್ಲೋದಕ್ಕೆ ವೈ ಹಾಗೆ ಝೆಡ್ ಪ್ಲೇನ್ಗಳು ಅದಕ್ಕೆ ಸಪೋರ್ಟ್ ಆಗಿದೆ. ಹಾಗಿದ್ರೆ ಯಾವುದ್ರ ಮೇಲೆ ನಿಂತಿದೆ ಅದು ಅಂತ ಹೇಳ್ತೀರಾ? ವೈ ಝೆಡ್ ಪ್ಲೇನ್ ಮೇಲೆ. ಕರೆಕ್ಟ್ ಅಲ್ವಾ? ಇನ್ ದ ಸೇಮ್ ವೇ ಇಲ್ಲಿನೂ ಅಷ್ಟೇ, ವೈ ಝೆಡ್, ಎಕ್ಸ್ ಝೆಡ್ ಹಾಗೆ ಎಕ್ಸ್ ವೈ ಪ್ಲೇನ್ಗಳು, 3 ಪ್ಲೇನ್ಗಳು ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಓಕೆ, ಆಕ್ಸಿಸ್ಗಳು ಏನು ಹಾಗೆ ಪ್ಲೇನ್ಗಳು ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಇದೇನಿದೆಲ್ಲ ಕಂಪ್ಲೀಟ್ ಇದಿಷ್ಟು ಸಿಸ್ಟಮ್ 3 ಡೈಮೆನ್ಷನಲ್ ಸ್ಪೇಸ್ ಏನಿದೆ ಅಲ್ಲ, ಇದನ್ನ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ ಆಕ್ಸಿಸ್ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ ಆಕ್ಸಿಸ್.
ಆಕ್ಸೆಸ್ ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಇದೆ ಇಲ್ಲಿ ಆಕ್ಸೆಸ್ಗಳು. ಓಕೆ, ಸೊ ಕಂಪ್ಲೀಟ್ ಸಿಸ್ಟಮ್ ಅನ್ನ ರೆಕ್ಟಾಂಗ್ಯುಲರ್ ಕೋಆರ್ಡಿನೇಟ್ ಆಕ್ಸೆಸ್ ಸಿಸ್ಟಮ್ ಅಂತ ಹೇಳಬಹುದು. ಕ್ಲಿಯರ್? ಸೊ ಪ್ಲೇನ್ ಯಾವ ರೀತಿ ಇರುತ್ತೆ, ಆಕ್ಸೆಸ್ಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವಿವಾಗ ಅರ್ಥ ಮಾಡ್ಕೊಂಡ್ವಿ. ಫೈನ್, ಸರಿ. ಹಾಗಿದ್ರೆ ಈಗ ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ ಇನ್ ಎ ಸ್ಪೇಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಈ ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ಸ್ ಇನ್ ಎ ಸ್ಪೇಸ್ ಏನಿದೆ ಅಲ್ಲ, ಇದನ್ನ ನಾವು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಚಾರ ಉಳ್ಕೊಂಡಿದೆ, ಅದನ್ನ ನಾವು ತಿಳ್ಕೊಂಡು ಇದ್ರ ಕಡೆಗೆ ಬರೋಣ. ಅದೇನಪ್ಪ ಅಂತ ಅಂದ್ರೆ ನೋಡಿ, ನಾವು ಈ 2 ಡೈಮೆನ್ಷನಲ್ ಜಾಮಿಟ್ರಿಯನ್ನ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಎಕ್ಸ್ ವೈ ಪ್ಲೇನ್ ಅನ್ನ ನಾವು ಆಲ್ರೆಡಿ ಕಲ್ತಿದೀವಿ, ಕರೆಕ್ಟ್ ಅಲ್ವಾ? ಈ ಎಕ್ಸ್ ವೈ ಪ್ಲೇನು ಅಂದ್ರೆ ಎಕ್ಸ್ ವೈ ಪ್ಲೇನ್ ಹೇಗಾಯ್ತು ಅಂದ್ರೆ ಎಕ್ಸ್ ಮತ್ತೆ ವೈ ಆಕ್ಸೆಸ್ಗಳು ಇಂಟರ್ಸೆಕ್ಟ್ ಆಗಿ ಆಗಿರುವಂಥದ್ದು, ಹೌದಾ? ಸೊ ಈಗ ಈ ಎಕ್ಸ್ ಮತ್ತೆ ವೈ ಆಕ್ಸೆಸ್ಗಳು ಇಂಟರ್ಸೆಕ್ಟ್ ಆದಾಗ ನಮಗೆ ಒಟ್ಟು 4 ಭಾಗ ಬರುತ್ತೆ. ದಟ್ ಈಸ್ ಫಸ್ಟ್, ಸೆಕೆಂಡ್, ಥರ್ಡ್ ಹಾಗೆ ಫೋರ್ತ್ ಕ್ವಾಡ್ರೆಂಟ್ಗಳು, ಹೌದಾ? 4 ಪಾರ್ಟ್ಸ್, ಈಕ್ವಲ್ ಪಾರ್ಟ್ಸ್ಗಳು ಸಿಕ್ತಿತ್ತು. ಈಗ ಅದೇ ರೀತಿ ಯಾವಾಗ ಒಂದು 3 ಡೈಮೆನ್ಷನಲ್ ಸ್ಪೇಸ್ ಸಿಗುತ್ತೋ, ಅಂದ್ರೆ 3 ಆಕ್ಸಿಸ್ಗಳು ಇಂಟರ್ಸೆಕ್ಟ್ ಆಗುತ್ತೋ, ಅಲ್ಲಿ ನಮಗೆ 8 ಈಕ್ವಲ್ ಪಾರ್ಟ್ಸ್ಗಳು ಸಿಗ್ತವೆ. ಆ 8 ಈಕ್ವಲ್ ಪಾರ್ಟ್ಸ್ಗಳನ್ನ ನಾವು ಆಕ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಆಕ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಅವರ್ ಆಕ್ಟೆಂಟ್ಸ್. ಏನಿದು ಆಕ್ಟೆಂಟ್ಸ್ ಅಂದ್ರೆ ತುಂಬಾ ಸಿಂಪಲ್. ಈಗ ಅಬ್ಸರ್ವ್, ಇದನ್ನ ಅಬ್ಸರ್ವ್ ಮಾಡ್ರಿ. ಇದನ್ನ ನೀವು ಅಬ್ಸರ್ವ್ ಮಾಡಿದಾಗ ಯು ವಿಲ್ ಕಮ್ ಟು ನೋ, ಇದೇನಿದೆ ಅಲ್ಲ, ಇಲ್ಲಿಂದ ಒಂದು, ಇಲ್ಲಿಂದ ಒಂದು. ಅಸ್ಯೂಮ್ ಇದು ಒಂದು 2 ಸ್ಟೋರಿ ಬಿಲ್ಡಿಂಗ್, 2 ಅಂತಸ್ತಿನ ಮನೆ ಅಂತ ಇಟ್ಕೊಳ್ಳಿ, ಹೌದಾ? ಸೊ 2 ಅಂತಸ್ತಿದೆ ಅಂದ್ರೆ ಒಂದು ಕೆಳಗಡೆಗೆ ಗ್ರೌಂಡ್ ಫ್ಲೋರ್ ಇದೆ, ಮೇಲ್ಗಡೆಗೆ ಫಸ್ಟ್ ಫ್ಲೋರ್ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸೊ ಫಸ್ಟ್ ಫ್ಲೋರ್, ಸಾರಿ ಗ್ರೌಂಡ್ ಫ್ಲೋರ್ ಹಾಗೆ ಫಸ್ಟ್ ಫ್ಲೋರ್ ಎರಡನ್ನೂ ಕೂಡ ಅಗೇನ್ 4 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಫ್ಲೋರ್ ಅಲ್ಲಿ 4 ಭಾಗ, ಗ್ರೌಂಡ್ ಫ್ಲೋರ್ ಅಲ್ಲಿ 4 ಭಾಗ. ಅದು ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ. ಓಕೆ, ಸೊ ಯಾವ ರೀತಿ ಅಂದ್ರೆ ಈ ರೀತಿ. ಲಿಸನ್ ಹಿಯರ್. ಮೊದಲನೇ ಒಂದು ಆಕ್ಟೆಂಟ್ ಯಾವಾಗ ಫಾರ್ಮ್ ಆಗುತ್ತೆ ಅಂದ್ರೆ ವೆನ್ ಯು ಆರ್ ಹ್ಯಾವಿಂಗ್ ಎಕ್ಸ್ ವೈ ಹಾಗೆ ಝೆಡ್. ಅಂದ್ರೆ ಎಕ್ಸ್ ವೈ ಝೆಡ್ 3 ಆಕ್ಸಿಸ್ಗಳು ಅಲಾಂಗ್ ವಿತ್ ದ ಇಂಟರ್ಸೆಕ್ಷನ್ ಆಫ್ ಒರಿಜಿನ್. ಕಾಣಿಸ್ತಿದೆ ಅಲ್ವಾ? ಒರಿಜಿನ್ ಅಲ್ಲಿ 3 ಸ್ಪೇಸ್ಗಳು ಇಂಟರ್ಸೆಕ್ಟ್ ಆಗುತ್ತೆ, ಒಂದು ಆಕ್ಟೆಂಟ್ ಫಾರ್ಮ್ ಆಗುತ್ತೆ. ಓಕೆ, ಅಂದ್ರೆ ನೋಡಿ ಇಲ್ಲೇನಿದೆ ಅಲ್ಲ, ಈ ಭಾಗ ಅಂದ್ರೆ ಫಸ್ಟ್ ಫ್ಲೋರ್ನ ಮೊದಲನೇ ಭಾಗ ಆಕ್ಟೆಂಟ್, ಫಸ್ಟ್ ಆಕ್ಟೆಂಟ್. ಏನೇನಿರುತ್ತೆ ಈ ಆಕ್ಟೆಂಟ್ ಅಲ್ಲಿ ಅಂದ್ರೆ ಫಸ್ಟ್ ಆಕ್ಟೆಂಟ್ ನೋಡಿ, ಫಸ್ಟ್ ಆಕ್ಟೆಂಟ್ ಏನಿದೆ ಅಲ್ಲ, ಇಲ್ಲಿ ಏನೇನಿರುತ್ತೆ ಅಂದ್ರೆ ಎಕ್ಸ್ ಓ ವೈ ಝೆಡ್. ಐ ಬಿಲೀವ್ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ, ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈ ಮೊದಲನೇದರಲ್ಲಿ 4 ಭಾಗ ಏನಿರುತ್ತಲ್ಲಪ್ಪ, ಮೇಲ್ಗಡೆಗೆ 4 ಭಾಗ ಏನಿದೆ ಅಲ್ಲ, ಅದರಲ್ಲಿ ಮೊದಲನೇ ಭಾಗ ಈ ಭಾಗ, ಇಲ್ಲೊಂದು ಭಾಗ, ಇಲ್ಲೊಂದು ಭಾಗ, ಈ ಕಡೆಗೊಂದು ಭಾಗ, ಈ ಕಡೆಗೊಂದು ಭಾಗ. ಫಸ್ಟ್ ಫ್ಲೋರ್ ಬಗ್ಗೆ ಮಾತಾಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಆಕ್ಟೆಂಟ್ ಅಂದ್ರೆ ಎಕ್ಸ್ ಓ ವೈ ಝೆಡ್ ವಿಲ್ ಬಿ ದ ಫಸ್ಟ್ ಆಕ್ಟೆಂಟ್. ಅದೇ ರೀತಿ ಸೆಕೆಂಡ್ ಆಕ್ಟೆಂಟ್, ನೀವು ಇಲ್ಲಿ ಗಮನಿಸಬಹುದು, ಈ ಹುಡುಗಿ ನಿಂತಿದ್ದಾಳೆ, ಹೌದಾ? ಫಸ್ಟ್ ಫ್ಲೋರ್ನ ಫಸ್ಟ್ ಭಾಗದಲ್ಲಿ ನಿಂತಿದ್ದಾಳೆ. ಈಗ ದಿಸ್ ಇಸ್ ದ ಸೆಕೆಂಡ್ ಆಕ್ಟೆಂಟ್. ಸೆಕೆಂಡ್ ಆಕ್ಟೆಂಟ್ ಅಲ್ಲಿ ಏನೇನಿದೆ, ಯಾವೆಲ್ಲ ಆಕ್ಸಿಸ್ಗಳು ಇದಕ್ಕೆ ಹೊಂದ್ಕೊಂಡಿದೆ ಅಂದ್ರೆ ನೋಡಿ, ವೈ ಓ, ದಿಸ್ ಇಸ್ ಎಕ್ಸ್ ಡ್ಯಾಶ್, ಇದು ಎಕ್ಸ್ ಡ್ಯಾಶ್, ಹಾಗೆ ಇದು ನಮ್ಮ ಝೆಡ್. ನೋಡಿ, ವೈ ಓ ಎಕ್ಸ್ ಡ್ಯಾಶ್, ಹಾಗೆ ಇದು ನಮ್ಮ ಝೆಡ್. ರಿಮೆಂಬರ್ ನೋಡಿ, ಕ್ಲಿಯರ್ ಆಗಿ ಕಾಣಿಸ್ತಿದೆ, ವೈ ಓ ಎಕ್ಸ್ ಡ್ಯಾಶ್ ಹಾಗೆ ಝೆಡ್. ಫೈನ್. ಈಗ ಇದು ನಮ್ಮ 3ನೇ ಆಕ್ಟೆಂಟ್. ಇಲ್ಲಿ ಯಾವ ಯಾವ ಆಕ್ಸಿಸ್ಗಳಿಗೆ ಇದು ಹೊಂದ್ಕೊಂಡಿದೆ, ಆಕ್ಸಿಸ್ಗಳ ಯಾವ ಭಾಗಕ್ಕೆ ಈ ಥರ್ಡ್ ಆಕ್ಟೆಂಟ್ ಹೊಂದ್ಕೊಂಡಿದೆ ಅಂತ ಅಂದ್ರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ದಿಸ್ ಇಸ್ ವೈ ಡ್ಯಾಶ್ ಓ, ದಿಸ್ ಇಸ್ ಎಕ್ಸ್ ಡ್ಯಾಶ್ ಹಾಗೆ ಝೆಡ್. ಇದಿಷ್ಟು ಕಲ್ತು ಥರ್ಡ್ ಆಕ್ಟೆಂಟ್ ಅನ್ನ ಮಾಡುತ್ತೆ. ಲೆಟ್ ಮಿ ರೈಟ್ ಹಿಯರ್, ವೈ ಡ್ಯಾಶ್ ಓ ಎಕ್ಸ್ ಡ್ಯಾಶ್ ಹಾಗೆ ಝೆಡ್. ಅರ್ಥ ಆಗ್ತಿದೆನಾ? ಫೈನ್. ಹಾಗೆ ಇದು ನಮ್ಮ 4th ಕ್ವಾಡ್ರೆಂಟ್. ಅಂದ್ರೆ ಫಸ್ಟ್ ಫ್ಲೋರ್ನ 4ನೇ ಭಾಗ, ಇದು 3ನೇ ಭಾಗ, ಇದು 4ನೇದು, ಇದು 3ನೇ ಭಾಗ, ಇದು 2ನೇ ಭಾಗ, ಇದು 1ನೇ ಭಾಗ.
ಓಕೆ, ಸೊ ದಿಸ್ ಇಸ್ ಅವರ್ ಫೋರ್ತ್ ಆಕ್ಟೆಂಟ್. ಫೋರ್ತ್ ಆಕ್ಟೆಂಟ್ ಅಲ್ಲಿ ಏನೆಲ್ಲ ಇದೆ ಅಂತ ಅಂದ್ರೆ ಎಕ್ಸ್ ಇದೆ, ಒರಿಜಿನ್ ಓ ಇದೆ, ದಿಸ್ ಇಸ್ ಅವರ್ ವೈಡ್ ಹ್ಯಾಶ್ ಹಾಗೆ ಝೆಡ್. ಬರೀರಿ, ಎಕ್ಸ್ ಓ ವೈಡ್ ಹ್ಯಾಶ್ ಹಾಗೆ ಝೆಡ್. ಇದು ನಮ್ಮ 4ನೇ ಆಕ್ಟೆಂಟ್. ಕ್ಲಿಯರ್? ಹಾಗೆ ಈಗ ನಮ್ಮ 5th ಆಕ್ಟೆಂಟ್ ಕಡೆಗೆ ಬರೋಣ. ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಈಗ 5th 6th 7th 8th ಗಳೆಲ್ಲ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ತಕ್ಕಂಥ ಆಕ್ಟೆಂಟ್. ಆಕ್ಟೆಂಟ್ ನ ಫಸ್ಟ್ ಭಾಗ, ಫಸ್ಟ್ ಆಕ್ಟೆಂಟ್ ಲೈಸ್ ಇನ್ ದ ಫಸ್ಟ್ ಫ್ಲೋರ್, ರಿಮೆಂಬರ್. ಈಗ ನಮ್ಮ 5th ಆಕ್ಟೆಂಟ್ ಎಲ್ಲಿದೆ ಅಂತ ಅಂದ್ರೆ ನೋಡಿ, 5th ಆಕ್ಟೆಂಟ್ ಎಲ್ಲಿದೆ ಅಂದ್ರೆ ನೋಡಿ, ಯಾವ ಯಾವ ಭಾಗವನ್ನ ಹೊಂದ್ಕೊಂಡಿದೆ? ಎಕ್ಸ್ ಇದೆ, ಓ ಇದೆ ಒರಿಜಿನ್, ವೈ ಇದೆ ಹಾಗೆ ನಮ್ಮ ಝೆಡ್ ಡ್ಯಾಶ್. ಹೌದಾ? ಇದಿಷ್ಟು ಸ್ಪೇಸ್ ಅಲ್ಲಿ ಇರುವಂಥದ್ದು. ಬರೀರಿ ಅದನ್ನ, ಎಕ್ಸ್ ಓ ವೈ ಝೆಡ್ ಡ್ಯಾಶ್. ಕ್ಲಿಯರ್ ಆಗಿ ನಿಮಗೆ ಕಾಣಿಸ್ತಿದೆ ಯಾವ ಒಂದು ಸ್ಪೇಸ್ ಅನ್ನ ಅದು ಆಕ್ಯುಪೈ ಮಾಡಿದೆ ಅಂತ. ಕ್ಲಿಯರಾ? ಈಗ ಇದ್ರ ಕಡೆಗೆ ಬರೋಣ. ನಮ್ಮ 6th ಆಕ್ಟೆಂಟ್, ದಿಸ್ ಇಸ್ ಅವರ್ 6th ಆಕ್ಟೆಂಟ್. ಹಾ, ಏನೇನಿದೆ ಇಲ್ಲಿ ಅಂದ್ರೆ ಎಕ್ಸ್ ಡ್ಯಾಶ್ ಓ ವೈ ಝೆಡ್ ಡ್ಯಾಶ್, ಎಕ್ಸ್ ಡ್ಯಾಶ್ ಓ ವೈ ಹಾಗೆ ಝೆಡ್ ಡ್ಯಾಶ್. ಇಷ್ಟು ಪ್ಲೇನ್ ಅನ್ನ ಅದು ಹೊಂದ್ಕೊಂಡಿದೆ. ಓಕೆ, ಫೈನ್. ಹಾಗೆ ಈಗ ನಮ್ಮ 7th ಆಕ್ಟೆಂಟ್, ದಿಸ್ ಇಸ್ ಅವರ್ 7th ಆಕ್ಟೆಂಟ್. ಇಲ್ಲೇ ಬರೀತೀನಿ, ಲೆಟ್ ಮೀ ರೈಟ್ ಹಿಯರ್, ದಿಸ್ ಇಸ್ ಅವರ್ 7th ಆಕ್ಟೆಂಟ್. ಹೌದಾ? ಸೊ 7th ಆಕ್ಟೆಂಟ್ ಅಂದ್ರೆ ಏನೇನೆಲ್ಲ ಇದೆ 7th ಆಕ್ಟೆಂಟ್ ಅಲ್ಲಿ? ನೋಡ್ರಿ, ಗ್ರೌಂಡ್ ಫ್ಲೋರ್ನ ಈ ಭಾಗ, ಆ ಕಡೆ ಭಾಗ, ಕೆಳಗಡೆ ಇರತಕ್ಕಂಥ ಮೂಲೆ, ಆ ಭಾಗ ಏನೇನಿದೆ? ವೈಡ್ ಹ್ಯಾಶ್ ಇದೆ, ಒರಿಜಿನ್ ಓ ಇದೆ, ಹೌದಾ, ಎಕ್ಸ್ ಇದೆ, ಹಾಗೆ ನಮ್ಮ ಝೆಡ್ ಹ್ಯಾಶ್ ಇದೆ. ಇಸ್ ದಿಸ್ ಕ್ಲಿಯರ್? ಐ ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್. ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫೈನ್. ಸೊ ಹಾಗಿದ್ರೆ ಅದನ್ನ ಬರೆಯೋಣ ಈಗ. ಎಕ್ಸ್ ಡ್ಯಾಶ್ ಓ ವೈಡ್ ಹ್ಯಾಶ್ ಹಾಗೆ ನಮ್ಮ ಝೆಡ್ ಹ್ಯಾಶ್. ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ, ನಿಮಗೆ ಅರ್ಥ ಆಗುತ್ತೆ, ಕನ್ಫ್ಯೂಸ್ ಆಗಬೇಡ್ರಿ. ನೋಡಿ, ಎಕ್ಸ್ ಡ್ಯಾಶ್ ಒರಿಜಿನ್ ಓ ವೈಡ್ ಹ್ಯಾಶ್ ಹಾಗೆ ನಮ್ಮ ಝೆಡ್ ಹ್ಯಾಶ್. ಓಕೆ, ಹಾಗೆ ಈ ಮೂಲೆ, ಲಾಸ್ಟ್ ಮೂಲೆ, 1 2 3 4ನೇ ಮೂಲೆ ಯಾವುದು? ನಮ್ಮ ಗ್ರೌಂಡ್ ಫ್ಲೋರ್ ಅಲ್ಲಿ. ದಟ್ ಈಸ್ ನಮ್ಮ 8th ಆಕ್ಟೆಂಟ್. ದಿಸ್ ಇಸ್ ಅವರ್ 8th ಆಕ್ಟೆಂಟ್. ಏನೇನಿದೆ ಇಲ್ಲಿ? ಎಕ್ಸ್ ಇದೆ, ಒರಿಜಿನ್ ಓ ವೈಡ್ ಹ್ಯಾಶ್ ಝೆಡ್ ಹ್ಯಾಶ್, ಎಕ್ಸ್ ಓ ವೈಡ್ ಹ್ಯಾಶ್ ಝೆಡ್ ಹ್ಯಾಶ್. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗ್ತಿದೆ ಅಲ್ವಾ? ದೀಸ್ ಆರ್ ಆಲ್ ದ 8 ಆಕ್ಟೆಂಟ್ಸ್. 8 ಈಕ್ವಲ್ ಪಾರ್ಟ್ಸ್ಗಳಾಗಿ ಈ 3 ಡೈಮೆನ್ಷನಲ್ ಸ್ಪೇಸ್ ಡಿವೈಡ್ ಆಗಿರುತ್ತೆ. ಅದನ್ನು ಆಕ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಗಾಟ್ ಇಟ್? ಸರಿ, ಹಾಗಿದ್ರೆ ಈಗ ನಾವು ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ ಇನ್ ಎ ಸ್ಪೇಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಲಿಸನ್ ಹಿಯರ್ ಎವ್ರಿ ಒನ್. ನಮಗೆ ಇಲ್ಲಿ ಸ್ಪೇಸ್ ಅಂತ ಅಂದ ತಕ್ಷಣ ಏನು ನೆನಪಾಗಬೇಕು? 3 ಡೈಮೆನ್ಷನಲ್ ಆಕ್ಸಿಸ್, 3 ಡೈಮೆನ್ಷನಲ್ ಸ್ಪೇಸೇ ನೆನಪಾಗಬೇಕು. ಸ್ಪೇಸ್ ಅಂದ್ರೇನೆ 3 ಡೈಮೆನ್ಷನಲ್ ಜಾಮಿಟ್ರಿ. ಸರಿ, ಹಾಗಿದ್ರೆ ಇಲ್ಲಿ ಬರೀತೀನಿ, ಲೆಟ್ ಮೀ ರೈಟ್ ಹಿಯರ್. ಓಕೆ, ಸೊ ಇದು ನಮ್ಮ ಎಕ್ಸ್ ವೈ, ದಿಸ್ ಇಸ್ ಝೆಡ್. ಫೈನ್. ಈಗ ನೋಡಿ, ಅಸ್ಯೂಮ್ ದ್ಯಾಟ್ ಈ ಎಕ್ಸ್ ಮತ್ತೆ ವೈ ಪ್ಲೇನ್ ಏನಿದೆಲ್ಲ, ಈ ಪ್ಲೇನಿಗೆ ಪಾಯಿಂಟ್ ಪಿ ಇಂದ ಒಂದು ಲೈನ್ ಬರ್ತಿದೆ ಅಂತ ಇಟ್ಕೊಳ್ಳಿ. ಅಥವಾ ಪಾಯಿಂಟ್ ಪಿ ಇಂದ ಮತ್ತೊಂದು ಡ್ರಾಪ್, ಒಂದು ಪಾಯಿಂಟ್ ಇಲ್ಲಿ ಡ್ರಾಪ್ ಆಗ್ತಿದೆ ಈ ಒಂದು ಎಕ್ಸ್ ವೈ ಪ್ಲೇನ್ ಅಲ್ಲಿ. ಅರ್ಥ ಆಗ್ತಿದೆನಾ? ಪಾಯಿಂಟ್ ಪಿ ಸಮ್ವೇರ್ ನಾನು ಈ ರೀತಿ ಬಿಡ್ತಿದ್ದೀನಿ ಒಂದು ಪಾಯಿಂಟ್ ಅನ್ನ. ಆ ಪಾಯಿಂಟ್ ಯಾವ್ದನ್ನ ಹೋಗಿ ರೀಚ್ ಆಗುತ್ತಪ್ಪ ಅಂತ ಅಂದ್ರೆ ಎಕ್ಸ್ ವೈ ಪ್ಲೇನ್ ಅನ್ನ ರೀಚ್ ಆಗ್ತಿದೆ. ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಈ ಪಾಯಿಂಟ್ ಹಾಗೆ ಈ ಪಾಯಿಂಟ್ ನ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆಲ್ಲ ಅದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಗೊತ್ತಲ್ವಾ? ನಮಗೆ ಚೆನ್ನಾಗಿ ಗೊತ್ತಿದೆ. ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಅನ್ನ ಜಾಯಿನ್ ಆಗುವಂಥದ್ದು ಸ್ಟ್ರೇಟ್ ಲೈನ್. ಈ ಸ್ಟ್ರೇಟ್ ಲೈನ್ ನಮ್ಮ ಎಕ್ಸ್ ವೈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇದೆ. ನಿಜ ಅಲ್ವಾ? ಎಸ್. ಇದನ್ನ ಪಾಯಿಂಟ್ ಪಿ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತೀನಿ. ಫೈನ್. ಹಾಗೆ ಯಾವ ಪಾಯಿಂಟ್ ಪಿ ಇಂದ ಮತ್ತೊಂದು ಪಾಯಿಂಟ್ ಅನ್ನ ಬಂದು ರೀಚ್ ಆಯ್ತಲ್ಲ ಈ ಲೈನ್, ಇದನ್ನ ಎಂ, ಈ ಒಂದು ಪಾಯಿಂಟ್ ಅನ್ನ ಎಂ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ದೇರ್ ಫೋರ್ ವಿ ಹ್ಯಾವ್ ಎ ಲೈನ್ ಪಿ ಎಂ.
ಈ ಪಿ ಎಂ ಅನ್ನುವಂಥ ಲೈನ್ ಎಕ್ಸ್ ವೈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಫೈನ್. ಈಗ ಮತ್ತೊಂದು, ಈ ಪಾಯಿಂಟ್ ಎಂ ಇಂದ ಮತ್ತೊಂದು ಲೈನ್ ಅನ್ನ ಈ ರೀತಿ ಡ್ರಾ ಮಾಡ್ತೀನಿ, ವಿಚ್ ಈಸ್ ನಥಿಂಗ್ ಬಟ್ ಜಾಯ್ನಿಂಗ್ ದ ಅದರ್ ಪಾಯಿಂಟ್. ಓಕೆ, ಇದನ್ನ ಎನ್ ಅಂತ ಕನ್ಸಿಡರ್ ಮಾಡೋಣ. ದಿಸ್ ಇಸ್ ಅವರ್ ಒರಿಜಿನ್. ಅರ್ಥ ಮಾಡ್ಕೊಳ್ಳಿ. ಎಂ ಇಂದ ಎನ್ ತನಕ ಮತ್ತೊಂದು ಲೈನ್ ಬಂತು, ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು, ಯಾವುದಕ್ಕೆ ಇದು ಪರ್ಪೆಂಡಿಕ್ಯುಲರ್ ಆಗಿ ಇದೆ ಅನ್ನೋದನ್ನ ಇವಾಗ ನಾವು ಅರ್ಥ ಮಾಡ್ಕೋಬೇಕು. ಇದು ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ನಮ್ಮ ಎಕ್ಸ್ ಝೆಡ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇದೆ. ಅರ್ಥ ಆಗ್ತಿದೆನಾ? ಓಕೆ, ಯಾಕೆ ಅನ್ನೋದನ್ನ ನಾನು ಹೇಳ್ತೀನಿ. ಹಾಗೆ ಇದೇನಿದೆ ಅಲ್ಲ, ಇದಿಷ್ಟು ಸ್ಪೇಸ್ ಏನಿದೆ ಅಲ್ಲ, ಇದನ್ನ ಝೆಡ್ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತೀನಿ. ಎಂಥ ಝೆಡ್ ಅಂದ್ರೆ ಸ್ಮಾಲ್ ಝೆಡ್. ನೋಡಿ, ಸ್ಮಾಲ್ ಝೆಡ್ ಏನಿದೆ ಅಲ್ಲ, ಇದು ಈ ಲೈನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಸ್ಮಾಲ್ ಝೆಡ್ ಎಕ್ಸ್ ವೈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇದೆ. ಇನ್ ದ ಸೇಮ್ ವೇ ಇಲ್ಲಿ ಏನಿದೆ ಅಲ್ಲ, ಎನ್ ಎಂ, ಇದನ್ನ ನಾನು ಸ್ಮಾಲ್ ವೈ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಈ ಸ್ಮಾಲ್ ವೈ ನಮ್ಮ ಎಕ್ಸ್ ಝೆಡ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇದೆ. ಅದೇ ರೀತಿ ಈ ಓ ಎನ್ ಏನ್ ಫಾರ್ಮ್ ಆಗಿದೆಲ್ಲ, ಇದನ್ನ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಈ ಓ ಎನ್ ಅಥವಾ ಎಕ್ಸ್ ಏನಿದೆ ಅಲ್ಲ, ಇದು ನಮ್ಮ ವೈ ಝೆಡ್ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇದೆ. ನೀವು ಇಷ್ಟನ್ನ ನೆನಪಿಡಿ. ಈ ಒಂದು ಸ್ಮಾಲ್ ಝೆಡ್ ಇದೆ ಅಲ್ಲ, ಎಕ್ಸ್ ಮತ್ತೆ ವೈ ಪ್ಲೇನಿಗೆ, ಎಕ್ಸ್ ವೈ ಪ್ಲೇನಿಗೆ ಝೆಡ್ ಪರ್ಪೆಂಡಿಕ್ಯುಲರ್. ಅರ್ಥ ಆಗ್ತಿದೆ? ಪಾಯಿಂಟ್ ಝೆಡ್ ಅಂದ್ರೆ ಆ ಪರ್ಟಿಕ್ಯುಲರ್ ಇಷ್ಟು ಸ್ಪೇಸ್ ಝೆಡ್ ಏನಿದೆ, ಇದು ಎಕ್ಸ್ ವೈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್. ಈ ವೈ ಏನಿದೆ ಅಲ್ಲ, ಇದು ಎಕ್ಸ್ ಝೆಡ್ಗೆ, ವೈ ಇಲ್ಲಿದೆ ಆಲ್ರೆಡಿ, ಎಕ್ಸ್ ಮತ್ತೆ ಝೆಡ್ ಉಳಿದಿರೋದು. ದೇರ್ಫೋರ್ ಎಕ್ಸ್ ಮತ್ತೆ ಝೆಡ್ಗೆ ಈ ಒಂದು ವೈ ಡಿಸ್ಟೆನ್ಸ್ ಏನು ಪರ್ಪೆಂಡಿಕ್ಯುಲರ್. ಅದೇ ರೀತಿ ಇದೇನಿದೆ ಅಲ್ಲ ಸ್ಪೇಸ್ ಓ ಎನ್ ಅಥವಾ ಎಕ್ಸ್, ಹೌದಾ? ಸೊ ಈ ಓ ಎನ್ ಏನಿದೆ ಅಲ್ಲ, ಇದು ನಮ್ಮ ಝೆಡ್ ಹಾಗೆ ವೈಗೆ ಪರ್ಪೆಂಡಿಕ್ಯುಲರ್. ಇವುಗಳೆಲ್ಲ ಏನು ಫಸ್ಟ್ ಆಫ್ ಆಲ್ ಅಂತ ಅಂದ್ರೆ, ಝೆಡ್ ಈಸ್ ದ ಕೋಆರ್ಡಿನೇಟ್ ಆಫ್ ದಿಸ್ ಎಕ್ಸ್ ವೈ ಪ್ಲೇನ್. ಓಕೆ, ಸೊ ಹಾಗೆ ಈ ಒಂದು ವೈ ಏನಿದೆ ಅಲ್ಲ, ದಿಸ್ ಇಸ್ ದ ಕೋಆರ್ಡಿನೇಟ್ ಆಫ್ ಅವರ್ ಎಕ್ಸ್ ಝೆಡ್ ಪ್ಲೇನ್. ಹಾಗೆ ಎಕ್ಸ್ ಇಸ್ ದ ಕೋಆರ್ಡಿನೇಟ್ ಆಫ್ ವೈ ಝೆಡ್ ಪ್ಲೇನ್. ಅರ್ಥ ಆಗ್ತಿದೆನಾ? ಹಾಗಿದ್ರೆ ಈ ಪಾಯಿಂಟ್ ಪಿ ಏನಿದೆ ಅಲ್ಲ, ಇದರ ಕೋಆರ್ಡಿನೇಟ್ಸ್ಗಳು ಎಕ್ಸ್ ವೈ ಹಾಗೆ ಝೆಡ್. ಈ ಪಾಯಿಂಟ್ ಪಿ ಇಂದನೇ ತಾನೇ ಎಲ್ಲ ಶುರು ಆಗಿದ್ದು. ಹಾಗಿದ್ರೆ ಇದರ ಕೋಆರ್ಡಿನೇಟ್ಸ್ಗಳು ಏನಪ್ಪಾ ಅಂದ್ರೆ ಎಕ್ಸ್ ವೈ ಹಾಗೆ ಝೆಡ್ಗಳು. ಅರ್ಥ ಆಗ್ತಿದೆನಾ? ಐ ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್. ಹಾಗೆ ಈ ಪಾಯಿಂಟ್ ಪಿ ಆಫ್ ಎಕ್ಸ್ ವೈ ಝೆಡ್ ಏನಿದೆ ಅಲ್ಲ, ಇದನ್ನ ನಾವು ಆರ್ಡರ್ಡ್ ಟ್ರಿಪ್ಲೆಟ್ಸ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಆರ್ಡರ್ಡ್ ಟ್ರಿಪ್ಲೆಟ್ಸ್ ಅಂತ ಹೇಳಿ ಕರಿತೀವಿ. ಫೈನ್. ಸೊ ಈಗ ನಾವು ಇದರಲ್ಲೇ ಮುಂದುವರಿದ ಭಾಗ ಅಂದ್ರೆ 8 ಆಕ್ಟೆಂಟ್ಸ್ಗಳನ್ನ ನಾವೇನ್ ನೋಡಿದ್ವಲ್ಲ, ಆ 8 ಅಂದ್ರೆ ಬೇಸಿಕಲಿ 8 ಈಕ್ವಲ್ ಪಾರ್ಟ್ಸ್. ಆಕ್ಟೆಂಟ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, 8 ಈಕ್ವಲ್ ಪಾರ್ಟ್ಸ್. ಆ ಆಕ್ಟೆಂಟ್ಸ್ಗಳ ಪ್ರತಿಯೊಂದು ಭಾಗದಲ್ಲೂ 8 ಆಕ್ಟೆಂಟ್ಸ್ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಅಷ್ಟು 8 ಆಕ್ಟೆಂಟ್ಸ್ಗಳಲ್ಲಿ ಯಾವ ರೀತಿ ಸೈನ್ ಕನ್ವೆನ್ಷನ್ ನಮಗೆ ಬರುತ್ತೆ ಬೇಸ್ಡ್ ಆನ್ ದ ಕೋಆರ್ಡಿನೇಟ್ಸ್. ಕೋಆರ್ಡಿನೇಟ್ಸ್ ಅಂದ್ರೆ ಎಕ್ಸ್ ವೈ ಝೆಡ್, ಎಕ್ಸ್ ಡ್ಯಾಶ್ ವೈ ಡ್ಯಾಶ್ ಝೆಡ್ ಡ್ಯಾಶ್, ಇವುಗಳ ಒಂದು ಆಧಾರದ ಮೇಲೆ ನಾವು ಯಾವ ಆಕ್ಟೆಂಟ್ ಅಲ್ಲಿ ಪಾಸಿಟಿವ್ ಸೈನ್ ಬರುತ್ತೆ, ಯಾವ ಆಕ್ಟೆಂಟ್ ಅಲ್ಲಿ ನೆಗೆಟಿವ್, ಯಾವುದು ಪಾಸಿಟಿವ್ ಇರುತ್ತೆ, ಯಾವುದು ನೆಗೆಟಿವ್ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ಅಂದ್ರೆ ಯಾವ ಆಕ್ಟೆಂಟ್ ಅಲ್ಲಿ ಯಾವ ಕೋಆರ್ಡಿನೇಟ್, ಎಕ್ಸ್ ಕೋಆರ್ಡಿನೇಟ್ ಪಾಸಿಟಿವಾ, ವೈ ಕೋಆರ್ಡಿನೇಟ್ ಪಾಸಿಟಿವಾ, ಝೆಡ್ ಕೋಆರ್ಡಿನೇಟ್ ಪಾಸಿಟಿವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ. ಗೆಟಿಂಗ್ ಇಟ್? ಈಗ ನೋಡಿ, ಮೊದಲನೇದಾಗಿ ನಮ್ಮ ಫಸ್ಟ್ ಆಕ್ಟೆಂಟ್ ಇಲ್ಲಿ ಬರ್ದಿದ್ದೀನಿ, ದಟ್ ಈಸ್ ಎಕ್ಸ್ ಓ ವೈ ಝೆಡ್. ಹೌದಾ? ಸೊ ಎಕ್ಸ್ ಓ ವೈ ಝೆಡ್ ಇದೆ. ಒರಿಜಿನ್ ಬಿಟ್ಬಿಡ್ರಿ, ಎಕ್ಸ್ ವೈ ಝೆಡ್ ಗಳ ಬಗ್ಗೆ ಮಾತಾಡೋಣ. ಎಕ್ಸ್ ಅಂದ್ರೆ ಏನು? ಪಾಸಿಟಿವ್ ಪಾರ್ಟ್ ಆಫ್ ದ ಎಕ್ಸ್ ಆಕ್ಸಿಸ್, ಪಾಸಿಟಿವ್ ಪಾರ್ಟ್ ಆಫ್ ದ ವೈ ಆಕ್ಸಿಸ್, ದಟ್ ಈಸ್ ವೈ ಅಂದ್ರೆ. ಝೆಡ್ ಅಂದ್ರೆ ಪಾಸಿಟಿವ್ ಪಾರ್ಟ್ ಆಫ್ ದ ಝೆಡ್ ಆಕ್ಸಿಸ್. ಹಾಗಿದ್ರೆ ಫಸ್ಟ್ ಆಕ್ಟೆಂಟ್ ಅಲ್ಲಿ ಎಕ್ಸ್ ವಿಲ್ ಬಿ ಪಾಸಿಟಿವ್,
ವೈ ವಿಲ್ ಬಿ ಪಾಸಿಟಿವ್, ಝೆಡ್ ವಿಲ್ ಬಿ ಪಾಸಿಟಿವ್. ಕ್ಲಿಯರ್? ಹಾಗೆ ಎರಡನೇ ಆಕ್ಟೆಂಟ್ ಕಡೆಗೆ ಬಂದರೆ ವೈ ಎಕ್ಸ್ ಡ್ಯಾಶ್ ಝೆಡ್ ಡ್ಯಾಶ್. ವೈ ವಿಲ್ ಬಿ ಪಾಸಿಟಿವ್, ಎಕ್ಸ್ ಡ್ಯಾಶ್ ಎಕ್ಸ್ ವಿಲ್ ಬಿ ನೆಗೆಟಿವ್, ಝೆಡ್ ವಿಲ್ ಬಿ ಪಾಸಿಟಿವ್. ಅರ್ಥ ಆಗ್ತಿದೆನಾ? ತುಂಬ ಸಿಂಪಲ್ ಆಗಿದೆ ವಿಷಯ. ನಿಮಗೆ ಆಕ್ಟೆಂಟ್ಗಳು ಗೊತ್ತಾದರೆ ಯಾವ ಆಕ್ಟೆಂಟ್ ಎಷ್ಟನೇ ಭಾಗ, ಯಾವುದು ಫಸ್ಟ್, ಯಾವುದು ಸೆಕೆಂಡ್, ಯಾವುದು ಥರ್ಡ್ ಆಕ್ಟೆಂಟ್ಗಳು ಅಂತ ಗೊತ್ತಾಗ್ಬಿಟ್ರೆ ಈ ಒಂದು ಸೈನ್ ಕನ್ವೆನ್ಷನ್ ತುಂಬ ಸುಲಭ. ಥರ್ಡ್ ಆಕ್ಟೆಂಟ್ ವೈ ಡ್ಯಾಶ್ ಅಂದರೆ ವೈ ವಿಲ್ ಬಿ ನೆಗೆಟಿವ್, ಎಕ್ಸ್ ವಿಲ್ ಬಿ ನೆಗೆಟಿವ್, ಝೆಡ್ ವಿಲ್ ಬಿ ಪಾಸಿಟಿವ್. ಡನ್. ಫೋರ್ತ್ ಆಕ್ಟೆಂಟ್ ಎಕ್ಸ್ ವಿಲ್ ಬಿ ಪಾಸಿಟಿವ್, ವೈ ವಿಲ್ ಬಿ ನೆಗೆಟಿವ್, ಝೆಡ್ ವಿಲ್ ಬಿ ಪಾಸಿಟಿವ್. ಫಿಫ್ತ್ ಆಕ್ಟೆಂಟ್ ಎಕ್ಸ್ ವಿಲ್ ಬಿ ಪಾಸಿಟಿವ್, ವೈ ವಿಲ್ ಬಿ ಪಾಸಿಟಿವ್, ಝೆಡ್ ವಿಲ್ ಬಿ ನೆಗೆಟಿವ್. ಹೌದಾ? ಹಾಗೆ ಸಿಕ್ಸ್ತ್ ಆಕ್ಟೆಂಟ್, ಹೌದಾ, ಎಕ್ಸ್ ವಿಲ್ ಬಿ ನೆಗೆಟಿವ್, ವೈ ವಿಲ್ ಬಿ ಪಾಸಿಟಿವ್, ಝೆಡ್ ವಿಲ್ ಬಿ ನೆಗೆಟಿವ್. ಆಯ್ತಾ? ಹಾಗೆ ನಮ್ಮ ಸೆವೆಂತ್ ಆಕ್ಟೆಂಟ್, ಸೊ ಎಕ್ಸ್ ವಿಲ್ ಬಿ ನೆಗೆಟಿವ್, ವೈ ವಿಲ್ ಬಿ ನೆಗೆಟಿವ್, ಝೆಡ್ ವಿಲ್ ಬಿ ನೆಗೆಟಿವ್, ಎಲ್ಲವೂ ನೆಗೆಟಿವ್ ಇಲ್ಲಿ. ಏಯ್ತ್ ಆಕ್ಟೆಂಟ್ ಎಕ್ಸ್ ವಿಲ್ ಬಿ ಪಾಸಿಟಿವ್, ವೈ ವಿಲ್ ಬಿ ನೆಗೆಟಿವ್, ಝೆಡ್ ವಿಲ್ ಬಿ ನೆಗೆಟಿವ್. ಡನ್. ತುಂಬ ಈಸಿ ಇದೆ. ಇದು ನಮಗೆ ಗೊತ್ತಾಗಬೇಕು. ಇದು ಯಾವಾಗ ಗೊತ್ತಾಗತ್ತೆ ಅಂದರೆ ಇದು ಕ್ಲಿಯರ್ ಆಗಿ ಗೊತ್ತಾದಾಗ, ಯಾವ ಆಕ್ಟೆಂಟ್ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗ್ಬಿಟ್ರೆ ಅದರ ಸೈನ್ ಕನ್ವೆನ್ಷನ್ ಈಸಿ. ನೋಡಿ, ಇದೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರೋದು. ಎಲ್ಲಿ ಎಕ್ಸ್ ಬರುತ್ತೆ, ಎಲ್ಲಿ ಎಕ್ಸ್ ಡ್ಯಾಶ್ ಬರುತ್ತೆ, ಎಲ್ಲಿ ವೈ ಬರುತ್ತೆ, ಎಲ್ಲಿ ವೈ ಡ್ಯಾಶ್ ಬರುತ್ತೆ ಅನ್ನೋದು ಗೊತ್ತಾಗ್ಬಿಟ್ರೆ ಈ ಸೈನ್ ಆಫ್ ದ ಕೋಆರ್ಡಿನೇಟ್ಸ್ ವಿಲ್ ಬಿ ಈಸಿ. ಗಾಟ್ ಇಟ್? ಫೈನ್. ಹಾಗಿದ್ರೆ ಒಂದು ಕ್ವೆಶನ್ ಅನ್ನ ಇದ್ರ ಮೇಲೆ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಇಲ್ಲೊಂದು ಪಾಯಿಂಟ್ ಇದೆ. ದ ಕೋಆರ್ಡಿನೇಟ್ಸ್ ಆಫ್ ದ ಒರಿಜಿನ್ ಓ ಆರ್ 0, 0, 0. ಹೌದಾ? ಸಿನ್ಸ್ 3 ಡೈಮೆನ್ಷನಲ್ ಸ್ಪೇಸ್ ಆಗಿರೋದ್ರಿಂದ 0, 0, 0 ಇರುತ್ತೆ. ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ಒರಿಜಿನ್ ಏನಿರ್ತಿತ್ತು? 0, 0 ಅಷ್ಟೇ ಇರ್ತಿತ್ತು. ಹೌದಾ? ಆದರೆ ಸಿನ್ಸ್ ದಿಸ್ ಇಸ್ ಅ 3 ಡೈಮೆನ್ಷನಲ್ ಸ್ಪೇಸ್, ಒರಿಜಿನ್ಗೆ ಏನಿರುತ್ತೆ ಅಂದರೆ 0, 0, 0 ಇರುತ್ತೆ. ಕೋಆರ್ಡಿನೇಟ್ಸ್. ದ ಕೋಆರ್ಡಿನೇಟ್ಸ್ ಆಫ್ ಎನಿ ಪಾಯಿಂಟ್ ಆನ್ ದ ಎಕ್ಸ್ ಆಕ್ಸಿಸ್ ವಿಲ್ ಬಿ ಆಸ್ ಎಕ್ಸ್, 0, 0. ನಿಜ ಅಲ್ವಾ? ನೋಡಿ, ಈ ಎಕ್ಸ್ ವೈ ಪ್ಲೇನಲ್ಲಿ ನಮ್ಮ 2 ಡೈಮೆನ್ಷನಲ್ ಜಾಮಿಟ್ರಿಯಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಯಾವುದಾದ್ರೂ ಪಾಯಿಂಟ್ ಎಕ್ಸ್ ಆಕ್ಸಿಸ್ನ ಮೇಲೆ ಇದೆ ಅಂದರೆ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಮಾತ್ರ ಪ್ರೆಸೆಂಟ್ ಇರುತ್ತೆ, ವೈ ಕೋಆರ್ಡಿನೇಟ್ 0 ಇರುತ್ತೆ ಅನ್ನೋದು ನಮಗೆ ಗೊತ್ತು. ಇನ್ ದ ಸೇಮ್ ವೇ ಈ ಒಂದು 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ, 3 ಡೈಮೆನ್ಷನಲ್ ಜಾಮಿಟ್ರಿಯಲ್ಲಿ, ಇಫ್ ಅ ಪಾಯಿಂಟ್ ಈಸ್ ಆನ್ ದ ಎಕ್ಸ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ಇದರ ಅರ್ಥ ಏನು? ಈ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಎಕ್ಸ್, 0, 0. ಅಂದ್ರೆ ಉಳಿದಿರುವಂತಹ ಈ 2 ಕೋಆರ್ಡಿನೇಟ್ಸ್ಗಳು ಇಲ್ಲಿ ಪ್ರೆಸೆಂಟ್ ಇರೋದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಸೊ ಕೇವಲ ಎಕ್ಸ್ ಕೋಆರ್ಡಿನೇಟ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಇನ್ ದ ಸೇಮ್ ವೇ, ಯಾವಾಗ ಪಾಯಿಂಟ್, ಇಫ್ ಎನಿ ಪಾಯಿಂಟ್ ಈಸ್ ಆನ್ ದ ಎಕ್ಸ್ ಆಕ್ಸಿಸ್, ಎಕ್ಸ್ ಕೋಆರ್ಡಿನೇಟ್ ಏನಾಗುತ್ತೆ? ಎಕ್ಸ್, 0, 0. ಇಫ್ ಎ ಪಾಯಿಂಟ್ ಈಸ್ ಆನ್ ದ ವೈ ಆಕ್ಸಿಸ್, ಹಾಗಿದ್ರೆ ವೈ ಕೋಆರ್ಡಿನೇಟ್ ಏನಾಗುತ್ತೆ? 0, ವೈ, 0. ಅಂದ್ರೆ ವೈ ಕೋಆರ್ಡಿನೇಟ್ ಮಾತ್ರ ಇರುತ್ತೆ, ಬಾಕಿ ಇರುವಂತಹ ಎಕ್ಸ್ ಮತ್ತೆ ಝೆಡ್ ಕೋಆರ್ಡಿನೇಟ್ಗಳು ಇರೋದಿಲ್ಲ. ಹಾಗೆ ಇಫ್ ದ ಪಾಯಿಂಟ್ ಈಸ್ ಆನ್ ದ ಝೆಡ್ ಆಕ್ಸಿಸ್, ನಿಮಗೇನು ಬರುತ್ತೆ ಕೋಆರ್ಡಿನೇಟ್ಸ್ಗಳು? ಝೆಡ್ ಕೋಆರ್ಡಿನೇಟ್ ವಿಲ್ ಬಿ ಪ್ರೆಸೆಂಟ್, ಬಾಕಿ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಪ್ರೆಸೆಂಟ್ ಇರೋದಿಲ್ಲ. ಇದನ್ನೇ ನಮಗೆ ಇಲ್ಲಿ ಹೇಳ್ತಿದ್ದಾರೆ. ಗಾಟ್ ಇಟ್? ಅಂಡ್ ದ ಕೋಆರ್ಡಿನೇಟ್ಸ್ ಆಫ್ ಎನಿ ಪಾಯಿಂಟ್ ಇನ್ ದ ವೈ ಝೆಡ್ ಪ್ಲೇನ್ ವಿಲ್ ಬಿ ಆಸ್ 0, ವೈ, ಝೆಡ್. ಅರ್ಥ ಆಗ್ತಿದೆನಾ? ಅಂದ್ರೆ ಒಂದು ವೈ ಝೆಡ್ ಪ್ಲೇನ್ ಅಲ್ಲಿ ನೋಡಿ, ಇಷ್ಟೋ ತನಕ ನಾನು ಏನ್ ಹೇಳಿದ್ದು, ಪಾಯಿಂಟ್ ಈಸ್ ಆನ್ ದ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಗಳ ಬಗ್ಗೆ ನಾನು ಹೇಳಿದ್ದು. ಈಗ ಪ್ಲೇನ್ ನ ಬಗ್ಗೆ ನಾನು ಹೇಳೋದಾದ್ರೆ, ಅಂಡ್ ದ ಕೋಆರ್ಡಿನೇಟ್ಸ್ ಆಫ್ ಎನಿ ಪಾಯಿಂಟ್ ಇನ್ ದ ವೈ ಝೆಡ್ ಪ್ಲೇನ್ ವಿಲ್ ಬಿ ಆಸ್ 0, ವೈ, ಝೆಡ್. ಅಂದ್ರೆ ಇಫ್ ಎ ಪಾಯಿಂಟ್ ಈಸ್ ಆನ್ ದ ವೈ ಝೆಡ್ ಪ್ಲೇನ್ ಅಲ್ಲಿ ಪಾಯಿಂಟ್ ಇದೆ ಅಂದ್ರೆ ಇದರ ಅರ್ಥ ಏನು? ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಇರೋದಿಲ್ಲ. ವೈ ಝೆಡ್ ಪ್ಲೇನ್ ಅಲ್ಲಿ ವೈ ಮತ್ತೆ ಝೆಡ್ ಕೋಆರ್ಡಿನೇಟ್ಸ್ಗಳು ಮಾತ್ರ ಇರ್ತವೆ. ಎಕ್ಸ್ ಝೆಡ್ ಪ್ಲೇನ್ ಅಲ್ಲಿ ಎಕ್ಸ್, 0, ಝೆಡ್ ಅಂದ್ರೆ ಎಕ್ಸ್ ಮತ್ತೆ ಝೆಡ್ ಕೋಆರ್ಡಿನೇಟ್ಸ್ಗಳು ಮಾತ್ರ ಇರ್ತವೆ. ಓಕೆ, ಯಾವ ಪ್ಲೇನ್ ಇರುತ್ತೋ ಆ ಪ್ಲೇನ್ ಅಲ್ಲಿ ಯಾವ್ದು ಮಿಸ್ಸಿಂಗ್ ಇರುತ್ತಲ್ಲ, ಆ ಮಿಸ್ಸಿಂಗ್ ವಿಲ್ ಬಿ 0 ಇರುತ್ತೆ. ಇಲ್ಲಿ ಎಕ್ಸ್ ಈಸ್ ಮಿಸ್ಸಿಂಗ್,
ಎಕ್ಸ್ ವೈ ಝೆಡ್ ಪ್ಲೇನ್ ಅಲ್ಲ, ಬರೀ ವೈ ಝೆಡ್ ಪ್ಲೇನ್, ದೇರ್ ಫೋರ್ ಎಕ್ಸ್ ವಿಲ್ ಬಿ ಝೀರೋ, ಎಕ್ಸ್ ಕೋಆರ್ಡಿನೇಟ್ ವಿಲ್ ಬಿ ಝೀರೋ. ಇಫ್ ಇಟ್ ಈಸ್ ಎಕ್ಸ್ ಝೆಡ್ ಪ್ಲೇನ್ ಅಂದ್ರೆ ವೈ ಕೋಆರ್ಡಿನೇಟ್ ಮಿಸ್ಸಿಂಗ್, ಹಾಗಿದ್ರೆ ವೈ ವಿಲ್ ಬಿ ಈಕ್ವಲ್ ಟು ಝೀರೋ. ಯಾವ ರೀತಿ ಬರುತ್ತೆ ಇಲ್ಲಿ ಹಾಗಿದ್ರೆ? ವಾಟ್ ಯು ವಿಲ್ ಗೆಟ್? ಎಕ್ಸ್ ಕಮ 0 ಕಮ ಝೆಡ್, ಈ ರೀತಿ ಬರುತ್ತೆ. ಗೆಟಿಂಗ್ ಇಟ್? ಆಲ್ ರೈಟ್. ಸರಿ, ಹಾಗಿದ್ರೆ ಒಂದು ಕ್ವೆಶನ್ ಅನ್ನು ನಾವು ಸಾಲ್ವ್ ಮಾಡೋಣ, ನಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಎ ಪಾಯಿಂಟ್ ಈಸ್ ಆನ್ ದ ಎಕ್ಸ್ ಆಕ್ಸಿಸ್, ವಾಟ್ ಆರ್ ಇಟ್ಸ್ ವೈ ಕೋಆರ್ಡಿನೇಟ್ ಅಂಡ್ ಝೆಡ್ ಕೋಆರ್ಡಿನೇಟ್ ಅಂತ ಕೇಳ್ತಿದ್ದಾರೆ. ಇವಾಗ ತಾನೇ ನಾನು ಹೇಳಿದೆ. ಸೊ ಈ ಒಂದು 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ಇಫ್ ಎ ಪಾಯಿಂಟ್ ಈಸ್ ಆನ್ ಎಕ್ಸ್ ಆಕ್ಸಿಸ್, ಹೌದಾ, ಪಾಯಿಂಟ್ ಯಾವುದೇ ಇರಲಿ ಪಾಯಿಂಟ್, ಇಫ್ ದ ಪಾಯಿಂಟ್ ಈಸ್ ಆನ್ ದ ಎಕ್ಸ್ ಆಕ್ಸಿಸ್, ಹಾಗಿದ್ರೆ ವೈ ಹಾಗೆ ಝೆಡ್ ಕೋಆರ್ಡಿನೇಟ್ಗಳು ಏನಾಗಿರುತ್ತೆ? 0 ಆಗಿರುತ್ತೆ. ನಿಜ ಅಲ್ವಾ? ವಾಟ್ ವಿಲ್ ಬಿ ಗೋಯಿಂಗ್ ಟು ಹ್ಯಾಪನ್ ಹಿಯರ್? ವೈ ಕೋಆರ್ಡಿನೇಟ್ ಹಾಗೆ ಝೆಡ್ ಕೋಆರ್ಡಿನೇಟ್ ವಿಲ್ ಬಿ 0, ಹೌದಾ? ಸೊ ದಿಸ್ ವಿಲ್ ಬಿ 0. ಗಾಟ್ ಇಟ್? ತುಂಬ ಸಿಂಪಲ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, ನೇಮ್ ದ ಆಕ್ಟೆಂಟ್ಸ್ ಇನ್ ವಿಚ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಲೈ. ನೋಡಿ ಇಲ್ಲಿ ಇದೇನು ಕೊಟ್ಟಿದಾರಲ್ಲ ನಮಗೆ, ಕೋಆರ್ಡಿನೇಟ್ಸ್ಗಳನ್ನು ಏನು ಕೊಟ್ಟಿದಾರಲ್ಲ, ಈ ಕೋಆರ್ಡಿನೇಟ್ಸ್ಗಳು ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ಸ್ ಅಂದರೆ ನಂಬರ್ಸ್ಗಳು ಏನು ಕೊಟ್ಟಾರಲ್ಲ, ಇದು ಎಕ್ಸ್ ವೈ ಝೆಡ್ ಕೋಆರ್ಡಿನೇಟ್ಸ್ಗಳನ್ನು ರೆಪ್ರೆಸೆಂಟ್ ಮಾಡುವಂಥದ್ದು. ಸೊ ದಿಸ್ ಇಸ್ ಎಕ್ಸ್ ವೈ ಹಾಗೆ ಝೆಡ್. ಎಕ್ಸ್ ವೈ ಝೆಡ್ 3 ಪಾಸಿಟಿವ್ ಇದೆ ಅಂದರೆ ಇದು ಯಾವ ಆಕ್ಟೆಂಟ್ ಅಲ್ಲಿ ಬರುತ್ತೆ? ಫಸ್ಟ್ ಆಕ್ಟೆಂಟ್, ಹೌದಾ? ಫಸ್ಟ್ ಆಕ್ಟೆಂಟ್. ಇಲ್ಲಿ ನೋಡಿ, ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ ಡ್ಯಾಶ್, ಬೇಸಿಕಲಿ ಎಕ್ಸ್ ವೈ ಡ್ಯಾಶ್, ಹಾಗೆ ಇದು ನಮ್ಮ ಝೆಡ್. ಯಾವ ಒಂದು ಆಕ್ಟೆಂಟ್ ಅಲ್ಲಿ ನಮಗೆ ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಝೆಡ್ ಪಾಸಿಟಿವ್ ಇರುತ್ತೆ? ನೋಡ್ರಿ, ಇಲ್ಲಿದೆ ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್, ಓಕೆ, ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಝೆಡ್ ಪಾಸಿಟಿವ್. ಇಟ್ ಲೈಸ್ ಇನ್ ದ 4th octant. It lies in the 4th octant. Is this clear? Okay, fine. ಸೊ ಇವೆರಡನ್ನ ನೀವೇ ಸಾಲ್ವ್ ಮಾಡಿ, ತುಂಬ ಈಸಿ ಇದೆ. ಆಕ್ಟೆಂಟ್ಗಳು ನಿಮಗೆ ಗೊತ್ತಾಯ್ತಂದ್ರೆ ಯು ಆಲ್ ಕ್ಯಾನ್ ಸಾಲ್ವ್ ದಿಸ್. ಕರೆಕ್ಟ್ ಅಲ್ವಾ? ಸೊ ದಿಸ್ ವಿಲ್ ಬಿ ಯುವರ್ ಹೋಮ್ ವರ್ಕ್ ಕ್ವೆಶನ್. ತುಂಬ ಸಿಂಪಲ್ ಆಗಿದೆ, ತುಂಬ ಸಿಂಪಲ್. ಕರೆಕ್ಟ್ ಅಲ್ವಾ? ಯು ಆಲ್ ಕ್ಯಾನ್ ಡೂ ದಿಸ್. ಆಲ್ ರೈಟ್. ಸೊ ಹಾಗಿದ್ರೆ ಈಗ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ನ ಕಡೆಗೆ ನಾವು ಹೋಗೋಣ. ನೋಡಿ, ಈ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಕಾನ್ಸೆಪ್ಟ್ ಏನಿದೆ ಅಲ್ಲ, ಇದರ ಮೇಲೆ ನಿಮಗೆ 3 ಮಾರ್ಕ್ಸ್ನ ಒಂದು ಡಿರೈವೇಶನ್ ಅನ್ನ ಕೇಳ್ತಾರೆ. ಓಕೆ, ಸೊ ಅದನ್ನ ಕೇಳುವಂತಹ ಚಾನ್ಸ್ ಇದೆ, ಅಥವಾ ಬೇರೆ ಯಾವುದಾದ್ರೂ ಪ್ರಶ್ನೆ ಏನಾದರೂ ಕೇಳಬಹುದು ಇದೇ ಕಾನ್ಸೆಪ್ಟ್ನ ಮೇಲೆ. ಫೈನ್. ಸೊ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಕೇಳುವಂಥದ್ದು ಯಾವಾಗಲೂ ಕೂಡ ಈ 3 ಮಾರ್ಕ್ಸ್ ಡಿರೈವೇಶನ್ ಅನ್ನ ಕೇಳ್ತಾರೆ. ಒಂದು 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ 2 ಪಾಯಿಂಟ್ಸ್ಗಳ ನಡುವೆ ಇರುವ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದು ನಮ್ಮ ಕೆಲಸ. ಇಲ್ಲಿ ನಮಗೆ ಫಾರ್ಮುಲಾ ಯಾವ ರೀತಿ ಬರುತ್ತೆ ಬೇಸಿಕಲಿ ಅಂದ್ರೆ, PQ is equal to square root of x2 minus x1 whole square plus y2 minus y1 whole square plus z2 minus z1 whole square. ಈ ಫಾರ್ಮುಲಾವನ್ನ ಇವಾಗ ನಾವು ಡಿರೈವ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನ ಇವಾಗ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಮಿ ಕನ್ಸಿಡರ್ ಎಕ್ಸ್ ವೈ ಝೆಡ್ ಪ್ಲೇನ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಈ ಒಂದು ಪ್ಲೇನಲ್ಲಿ ಲೆಟ್ ಮಿ ಟೇಕ್ 2 ಪಾಯಿಂಟ್ಸ್. ಒಂದು ಪಾಯಿಂಟ್ ಪಿ ಇಲ್ಲೊಂದಿದೆ, ಓಕೆ, ಅಂಡ್ ಅನದರ್ ಒನ್ ಈಸ್ ಪಾಯಿಂಟ್ ಕ್ಯೂ, ಇಲ್ಲಿ ತಗೊಳ್ತೀನಿ. 2 ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಗೆ ಕೋಆರ್ಡಿನೇಟ್ಸ್ ಏನು? x1 y1 z1. ಹಾಗೆ ಪಾಯಿಂಟ್ ಕ್ಯೂ ಕೋಆರ್ಡಿನೇಟ್ಸ್ ಏನು? x2 y2 z2. ಓಕೆ, ಫೈನ್. ಸೊ ಏನನ್ನ ಕನ್ಸಿಡರ್ ಮಾಡಿದ್ರೆ ಅದನ್ನ ಬರೀರಿ. ಲೆಟ್ ಅಸ್ ಕನ್ಸಿಡರ್ 2 ಪಾಯಿಂಟ್ಸ್. ಯಾವುದು? P of x1 y1 z1 and Q of x2 y2 z2. Okay, in 3-dimensional space. Clear? Fine. So ಈಗ ಈ ಒಂದು ಪಾಯಿಂಟ್ ಇಂದ ನಾನೇನ್ ಮಾಡ್ತೀನಿ ಅಂತ ಅಂದ್ರೆ, ಈ ರೀತಿ ಲೈನ್ ಅನ್ನ ಡ್ರಾ ಮಾಡ್ತೀನಿ. ಓಕೆ, ಎಲ್ಲಿ ತನಕ ಅಂದ್ರೆ ಪಾಯಿಂಟ್ ಎಂ ತನಕ. ಓಕೆ, ಪಾಯಿಂಟ್ ಪಿ ಇಂದ ಒಂದು ಲೈನ್ ಅನ್ನ ಡ್ರಾ ಮಾಡಿದೆ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್.
ಅದೇ ರೀತಿ ಪಾಯಿಂಟ್ ಕ್ಯೂ ಇಂದ ನಾನೇನ್ ಮಾಡ್ತೀನಿ, ಇನ್ನೊಂದು ಲೈನ್ ಅನ್ನ ಡ್ರಾ ಮಾಡ್ತೀನಿ. ಇದಕ್ಕೆ ಎನ್ ಅಂತ ಹೇಳಿ ಹೆಸರನ್ನ ಕೊಡ್ತೀನಿ. ಅಗೇನ್ ಈ ಕ್ಯೂ ಎನ್ ಏನಿದೆಯಲ್ಲ ಇದು ಕೂಡ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್. ಅರ್ಥ ಆಗ್ತಿದೆ ಅಲ್ವಾ? ನಾವು ಜಾಯಿನ್ ಪಿ ಕ್ಯೂ. ಪಿ ಕ್ಯೂ ಅನ್ನ ನೀವೇನ್ ಮಾಡಬೇಕು, ಜಾಯಿನ್ ಮಾಡಬೇಕು. ಗಾಟ್ ಇಟ್? ಸ್ವಲ್ಪ ಇದನ್ನ ಒಂಚೂರು ಕೆಳಗೆ ಬರೀತೀನಿ ಈ ರೀತಿಯಾಗಿ. ಓಕೆ, ಪಾಯಿಂಟ್ ಶುಡ್ ಬಿ ಹಿಯರ್. ಫೈನ್. ಆಲ್ ರೈಟ್. ಸೊ ಈಗ ಈ ಪಿ ಮತ್ತೆ ಕ್ಯೂಗಳನ್ನ ಜಾಯಿನ್ ಮಾಡಿದೆ. ಅರ್ಥ ಆಯ್ತಾ? ಎರಡು ಸಮ್ ಪಾಯಿಂಟ್ಸ್ಗಳನ್ನ ತಗೊಂಡೆ, ಪಿ ಮತ್ತೆ ಕ್ಯೂ ಅನ್ನ. ಅವುಗಳಿಂದ ಪಾಯಿಂಟ್ ಪಿ ಇಂದ ಎಂ ಅನ್ನುವಂತಹ ಪಾಯಿಂಟಿಗೆ ಒಂದು ಲೈನ್ ಅನ್ನ ನಾನು ತಗೊಂಡೆ. ಪಿ ಎಂ ಇಸ್ ಅ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್. ಹಾಗೆ ಕ್ಯೂ ಎನ್ ಇಸ್ ಅ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್. ಜಾಯಿನ್ ಪಿ ಕ್ಯೂ. ಓಕೆ, ಸೊ ಇಲ್ಲಿ ಬರಿತೀನಿ. ಡ್ರಾ ಪಿ ಎಂ perpendicular to xy plane and qn perpendicular to ಯಾವುದಕ್ಕೆ? ಅಗೇನ್ xy plane. ಹೌದಾ? ಯಾವ ಪ್ಲೇನು? xy plane. ಫೈನ್. ದೆನ್ ಜಾಯಿನ್ pq. ಡನ್. ಏನನ್ನ ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ನೋ ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ. ಕ್ಲಿಯರ್? ಓಕೆ. ಈಗ ನೋಡಿ ನಾನು ಇವಾಗ ತಾನೇ ಹೇಳಿದೆ ಒಂದು 5 ನಿಮಿಷದ ಕೆಳಗೆ, ಏನಪ್ಪ ಅಂದರೆ ವೈ ಝೆಡ್ ಪ್ಲೇನಲ್ಲಿ ನಮಗೆ ಎಕ್ಸ್ ಕೋಆರ್ಡಿನೇಟ್ ಇರೋದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಯಾವುದಾದ್ರೂ ಪಾಯಿಂಟ್ ಆಕ್ಸಿಸ್ನ ಮೇಲೆ ಇದ್ದಾಗ ಬೇರೆ ಕಥೆ. ಪಾಯಿಂಟ್ ಯಾವುದಾದ್ರೂ ಒಂದು ಪಾಯಿಂಟ್ ಎಕ್ಸ್ ಆಕ್ಸಿಸ್ನ ಮೇಲೆ ಇದ್ರೆ ಅಲ್ಲಿ ಎಕ್ಸ್ ಕೋಆರ್ಡಿನೇಟ್ ಮಾತ್ರ ಪ್ರೆಸೆಂಟ್ ಇರುತ್ತೆ, ವೈ ಮತ್ತೆ ಝೆಡ್ ಕೋಆರ್ಡಿನೇಟ್ಗಳು ಇರೋದಿಲ್ಲ ಅಂತ ಹೇಳಿದೆ. ಒಂದು ವೇಳೆ ಇಫ್ ಎ ಪಾಯಿಂಟ್ ಈಸ್ ಇನ್ ದ ಎಕ್ಸ್ ವೈ ಪ್ಲೇನ್ ಮೇಲೆ ಇದೆ ಅಂದ್ರೆ ಅಲ್ಲಿ ಕೋಆರ್ಡಿನೇಟ್ಸ್ಗಳು ಏನಾಗ್ತವೆ? ವಾಟ್ ವಿಲ್ ಹ್ಯಾಪನ್? ಕೋಆರ್ಡಿನೇಟ್ಸ್ ಏನು? ಎಕ್ಸ್ ವೈ ಪ್ಲೇನ್ ಅಲ್ಲಿ ಪಾಯಿಂಟ್ ಇರೋದ್ರಿಂದ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಗಳು ಇರ್ತವೆ, ಆದ್ರೆ ಝೆಡ್ ಕೋಆರ್ಡಿನೇಟ್ ಇರೋದಿಲ್ಲ. ಓಕೆ, ಸಿನ್ಸ್ ದ ಪಾಯಿಂಟ್ ಎಂ ಈಸ್ ಎಂ ಅಂಡ್ ಎನ್ ಎರಡೂ ಕೂಡ ಎಕ್ಸ್ ವೈ ಪ್ಲೇನ್ ಅಲ್ಲಿ ಇರೋದ್ರಿಂದ ಪಾಯಿಂಟ್ ಎಂ ಏನಿದೆಲ್ಲ ಇದರ ಕೋಆರ್ಡಿನೇಟ್ಸ್ x1 y1 ಅಂತ ಕನ್ಸಿಡರ್ ಮಾಡ್ರಿ. ಓಕೆ, ಇದೇ ಪಾಯಿಂಟ್ ಅನ್ನೇ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆ, ಇದೇ ಪಾಯಿಂಟ್ಸ್ ಕೋಆರ್ಡಿನೇಟ್ಸ್ ಗಳನ್ನೇ ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ. ಆದ್ರೆ Z1 ಇಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಬಿಕಾಸ್ Z1 ಅಂದ್ರೆ ಝೆಡ್ ಕೋಆರ್ಡಿನೇಟ್ ಎಕ್ಸ್ ವೈ ಪ್ಲೇನ್ ಅಲ್ಲಿ ಇರೋದಿಲ್ಲ. ಹಾಗಾಗಿ Z1 ವಿಲ್ ಬಿ 0 ಹಿಯರ್. x1 y1 ಅಷ್ಟೇ ಬರ್ಕೊಳ್ರಿ. ಈಗ ಇಲ್ಲಿ ಈ ಪಾಯಿಂಟ್ ಇಂದ ಇಲ್ಲಿ ಬರೆಯೋಣ. ಈ ಪಾಯಿಂಟ್ ಇಂದ ಪಾಯಿಂಟ್ ಎನ್ ಬಂದಿರೋ ಅಂಥದ್ದು ವಿಚ್ ಇಸ್ ಇನ್ ದ ಎಕ್ಸ್ ವೈ ಪ್ಲೇನ್. ಹಾಗಿದ್ರೆ ಈ ಎನ್ ಏನಿದೆಲ್ಲ ಇದರ ಕೋಆರ್ಡಿನೇಟ್ಸ್ x2, y2. ಬಿಕಾಸ್ ಝೆಡ್ ಅನ್ನುವಂತಹ ಕೋಆರ್ಡಿನೇಟ್ ಎಕ್ಸ್ ವೈ ಪ್ಲೇನ್ ಅಲ್ಲಿ ಇರೋದಿಲ್ಲ. ಹಾಗಾಗಿ Z2 ವಿಲ್ ಬಿ 0 ಹಿಯರ್. 0 ಬರೆಯೋದ್ರ ಬದಲು x2 y2 ಅಂತ ಹೇಳಿ ಬರೆದು ಬಿಟ್ಟೆ. ಇಲ್ಲಿ x1 y1 ಅಂತ ಹೇಳಿ ಬರೆದು ಬಿಟ್ಟಿದ್ದೀನಿ. ಕ್ಲಿಯರ್? ಓಕೆ, ನಾವು ಜಾಯಿನ್ ಎಂ ಅಂಡ್ ಎನ್. ಎಂ ಮತ್ತೆ ಎನ್ ಗಳನ್ನ ನಾವು ಜಾಯಿನ್ ಮಾಡೋಣ. ಕ್ಲಿಯರ್? ಓಕೆ, ಸೊ ಇಲ್ಲಿ ಬರಿತೀನಿ. ಲೆಟ್ ಕೋಆರ್ಡಿನೇಟ್ಸ್ ಆಫ್ ಎಂ ಅಂಡ್ ಎನ್ ಬಿ ಏನು? x1 y1 and x2 y2 respectively. Fine, respectively. So ಈಗೇನ್ ಮಾಡಿದ್ರಿ? we have joined m and n. ಹೌದಾ? join the points m n. ಓಕೆ, ಆಲ್ ರೈಟ್. ಈಗ ನೋಡಿ, ಒಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಎರಡೂ ಪಾಯಿಂಟ್ಸ್ಗಳಿಗೆ ಕೋಆರ್ಡಿನೇಟ್ಸ್ಗಳು ಇದೆ. ಹೌದಾ? ಸೊ ಇವು ಎಂಥ ಕೋಆರ್ಡಿನೇಟ್ಸ್ ಅಂದ್ರೆ 2 ಡೈಮೆನ್ಷನಲ್ ಜಾಮಿಟ್ರಿ, ಅಂದ್ರೆ ನಮ್ಮ ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಇದ್ದಂಥ ಪಾಯಿಂಟ್ಸ್ಗಳು. ಹೌದಾ? ನಮಗೆ ಗೊತ್ತಿದೆ, ನಾವು ಕೋಆರ್ಡಿನೇಟ್ ಜಾಮಿಟ್ರಿ ನಮ್ಮ ಈ ಒಂದು ಎಕ್ಸ್ ವೈ ಪ್ಲೇನ್ ಅಲ್ಲಿ ಮಾಡೋದು ಇದೇ ಕೆಲಸ. ಏನ್ ಮಾಡ್ತೀವಿ? ಯಾವುದಾದ್ರೂ 2 ಪಾಯಿಂಟ್ಸ್ಗಳು ಜಾಯಿನ್ ಆಗಿತ್ತು ಅಲಾಂಗ್ ವಿತ್ ದ ಕೋಆರ್ಡಿನೇಟ್ಸ್ ಆಫ್ ದಟ್ ಪಾಯಿಂಟ್ ಇತ್ತು ಅಂದ್ರೆ ಅಲ್ಲಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ ಇವಾಗ್ಲೂ ಕೂಡ ಅದೇ ಕೆಲಸ ಮಾಡೋಣ. ಹೌದಾ?
x1 y1 x2 y2. ಹಾಗಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಎಮ್ ಎನ್ ಏನಾಗುತ್ತೆ? ವಿಲ್ ಬಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್. ಅರ್ಥ ಆಗ್ತಿದೆ ಅಲ್ವಾ? ಇವೆರಡರ ನಡುವೆ ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡಿದ್ವಿ. ಸರಿ, ಈಗ ಮುಂದೆ ಏನ್ ಮಾಡಬೇಕು? ಮುಂದೆ ವಾಟ್ ಐ ವಿಲ್ ಡೂ, ಐ ವಿಲ್ ಡ್ರಾ ಅ ಲೈನ್. ಒಂದು ಲೈನ್ ಅನ್ನ ಇಲ್ಲಿ ಡ್ರಾ ಮಾಡ್ತೀನಿ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಎನ್. ಓಕೆ, ಈ ಪಾಯಿಂಟ್ ಪಿ ಇಂದ ಹಿಡಿದು ಪಾಯಿಂಟ್ ಆರ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಡ್ತೀನಿ. ಸೊ ಪಿ ಆರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಎನ್. ಪಿ ಆರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಎನ್. ಹಾಗಿದ್ರೆ ಇಲ್ಲಿ ಆಂಗಲ್ ಏನ್ ಫಾರ್ಮ್ ಆಯ್ತು? 90 ಡಿಗ್ರಿ. ಪರ್ಪೆಂಡಿಕ್ಯುಲರ್ ಅಂದ್ರೆ ಯಾವಾಗಲೂ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಕ್ಲಿಯರ್? ಸೊ ಪಿ ಆರ್, ಡ್ರಾ ಪಿ ಆರ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಎನ್. ಬರೀರಿ ಅದನ್ನ ಇಲ್ಲಿ. ಡ್ರಾ ಪಿ ಆರ್ perpendicular to QN. Clear? Okay, all right. So perpendicular to PR perpendicular to QN. Done? Okay. ಇವಾಗ ನೋಡಿ, ಅಬ್ಸರ್ವ್ ಮಾಡ್ರಿ, ಎಮ್ ಎನ್ ಏನಿದೆ ಅಲ್ಲ ಅಷ್ಟೇ ಡಿಸ್ಟೆನ್ಸ್ ಇಲ್ಲೂ ಇದೆ ಪಿ ಆರ್. ಪಿ ಆರ್ ಹಾಗೆ ಎಮ್ ಎನ್ ಗಳ ಡಿಸ್ಟೆನ್ಸ್ ಸೇಮ್ ಅಂತ ಆಯ್ತು. ಬಿಕಾಸ್ ಇಲ್ಲೊಂದು ರೆಕ್ಟ್ಯಾಂಗಲ್ ಫಾರ್ಮ್ ಆಗ್ತಿದೆ. ದೇರ್ ಫೋರ್ ಪಿ ಆರ್ ವಿಲ್ ಬಿ ಈಕ್ವಲ್ ಟು ಎಮ್ ಎನ್. ಬರೀರಿ. ಸೊ ದೇರ್ ಫೋರ್ ಪಿ ಆರ್ ಎಮ್ ಎನ್ ಇಸ್ ಈಕ್ವಲ್ ಟು ಪಿ ಆರ್. ಆಲ್ರೆಡಿ ನಮಗೆ ಎಮ್ ಎನ್ ವ್ಯಾಲ್ಯೂ ಗೊತ್ತಿದೆ. ಹಾಗಿದ್ರೆ ಇದೇ ಪಿ ಆರಿಗೂ ಈಕ್ವಲ್ ಇರುತ್ತೆ. ಸೊ ಇಟ್ ಇಂಪ್ಲೈಸ್ ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್. ಡನ್? ಇಷ್ಟ ಅರ್ಥ ಆಯ್ತಲ್ಲ? ಆಲ್ ರೈಟ್. ಈಗ ನೋಡಿ, ಇಲ್ಲಿ ಈ ಫಿಗರ್ ಅನ್ನ ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಮಗೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆ ಅಂತ. ಹೌದಾ? ಸೊ ಐ ಶಲ್ ರೈಟ್ ದ ಸೇಮ್ ಫ್ರಮ್ ಫಿಗರ್ ಐ ಶಲ್ ಸೇ ಟ್ರಯಾಂಗಲ್ PQR. Triangle PQR is a right angled triangle. That is, angle R is equal to 90 degree. Angle R is equal to 90 degree. ಹಾಗಿದ್ರೆ ಇದಕ್ಕೆ ನಾನು ಪೈಥಾಗರಸ್ನ ಅಪ್ಲೈ ಮಾಡಬಹುದು. ಹೌದಾ? 90 ಡಿಗ್ರಿ ನಿಂತಿರೋದ್ರಿಂದ ಇದು ಪರ್ಪೆಂಡಿಕ್ಯುಲರ್, ಇದು ಹೈಪೋಟಿನ್ಯೂಸ್, ಇದು ನಮ್ಮ ಬೇಸ್. ಸೊ ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಹೈಪೋಟಿನ್ಯೂಸ್ ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಫೈನ್. ಇಲ್ಲಿ ತನಕ ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್? ಆಲ್ ರೈಟ್. ಸೊ ಈಗ ನೋಡಿ, ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್ ಅಂತ ಇದೆ. ಹೌದಾ? ಇದು ಬಂತು ನಮಗೆ. ಹೆಂಗೆ? ರೈಟ್ ಟ್ರಯಾಂಗಲ್ನ ಸಹಾಯದಿಂದ ಬಂದಿದ್ದು. ಸರಿ, ಇಷ್ಟೇನೋ ನಮಗೆ ಗೊತ್ತಾಯ್ತು. ಆದ್ರೆ ಈ ಪಿ ಕ್ಯೂ, ಪಿ ಆರ್, ಕ್ಯೂ ಆರ್ ಯಾವುದಾದ್ರೂ ಗೊತ್ತಿರೋ ಅಂತಹ ವ್ಯಾಲ್ಯೂಗಳು ಇದೆನಾ ಇಲ್ಲಿ? ಫಸ್ಟ್ ಅದನ್ನ ನೋಡೋಣ. ಈಗ ಈ ಪೈಥಾಗರಸ್ ಇಂದ ನಮಗೆ ಈ ವ್ಯಾಲ್ಯೂ ಬಂತು, ಈ ಒಂದು ಈಕ್ವೇಶನ್ ಬಂತು. ಆದ್ರೆ ಇದರಲ್ಲಿ ಯಾವುದಾದ್ರೂ ವ್ಯಾಲ್ಯೂಗಳು ಗೊತ್ತಿರೋದಿದೆನಾ ಅಂದ್ರೆ ಇದೆ ಇದೆ ಇದೆ. ಯಾವುದು? ದಟ್ ಈಸ್ ಪಿ ಆರ್. ನಮಗೆ ಇಲ್ಲಿ ಪಿ ಆರ್ ಸ್ಕ್ವಯರ್ ಇದೆ, ಆದ್ರೆ ನಮಗೆ ಪಿ ಆರ್ ಗೊತ್ತು. ಹೌದಾ? ಸೊ ಏನ್ ಗೊತ್ತು ಅದನ್ನ ನಾನು ಇಲ್ಲಿ ಬರಿತೀನಿ. ವಿ ನೋ ದ್ಯಾಟ್ ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್. ಓಕೆ, ಫೈನ್. ವಾಟ್ ಅಬೌಟ್ ಕ್ಯೂ ಆರ್? ಕ್ಯೂ ಆರ್ ಕಥೆಯನ್ನು ನೋಡಿ. ಪಿ ಆರ್ ಸ್ಕ್ವಯರ್ನ ಮಾಡಬಹುದು. ಪಿ ಆರ್ ಇದೆ ಆಲ್ರೆಡಿ, ಇದರ ಸ್ಕ್ವಯರ್ ಅನ್ನ ಮಾಡೋಣ, ತೊಂದರೆ ಇಲ್ಲ. ಆದ್ರೆ ಕ್ಯೂ ಆರ್ ಕಥೆ ಏನು? ಕ್ಯೂ ಆರ್ ನಮಗೆ ಗೊತ್ತಿರಬೇಕಲ್ಲ. ಎಲ್ಲಿದೆ ಕ್ಯೂ ಆರ್? ಕ್ಯೂ ಆರ್ ಎಲ್ಲಿದೆ ಅಂದ್ರೆ ಇದು. ದಿಸ್ ಇಸ್ ಅ ಕ್ಯೂ ಆರ್. ಓಕೆ, ದಿಸ್ ಇಸ್ ಅವರ್ ಕ್ಯೂ ಆರ್. ಈ ಪಾಯಿಂಟ್ ಗೊತ್ತಾಯ್ತಾ? ದಿಸ್ ಇಸ್ ಅವರ್ ಕ್ಯೂ ಆರ್. ಆದ್ರೆ ಈ ಕ್ಯೂ ಆರ್ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡೋದು ನೋಡಿ. ಈ ಕ್ಯೂ ಆರ್ ಅನ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂದ್ರೆ ಬೈ ಟೇಕಿಂಗ್ ದ ಡಿಫ್ರೆನ್ಸ್. ಯಾವುದರ ಡಿಫ್ರೆನ್ಸ್ ಅಂದ್ರೆ ಕ್ಯೂ ಎನ್ ಮೈನಸ್ ಆರ್ ಎನ್. ಕ್ಯೂ ಎನ್ ನಲ್ಲಿ ಆರ್ ಎನ್ ನ ಕಳೆದಾಗ, ಹೌದಾ, ನಮಗೆ ಕ್ಯೂ ಆರ್ ಉಳಿಯುತ್ತೆ. ಈ ರೀತಿ ನಾವು ಸ್ಟ್ರೇಟ್ ಲೈನ್ಸ್ ಅಲ್ಲಿ ನೋಡಿದ್ವಿ. y2 ಮೈನಸ್ y1, x2 ಮೈನಸ್ x1 ಹೇಗೆ ಬರುತ್ತೆ ಅಂತ. ಅದೇ ಕಾನ್ಸೆಪ್ಟ್ ಇಲ್ಲಿ. ಸೊ ಕ್ಯೂ ಎನ್ ನಲ್ಲಿ ಆರ್ ಎನ್ ಅನ್ನ ಕಳೆದಾಗ ಯು ವಿಲ್ ಗೆಟ್ ಕ್ಯೂ ಆರ್. ಬರೀರಿ ಅದನ್ನ. ಸೊ ಸಿನ್ಸ್
ಕ್ಯೂ ಆರ್ ಇಸ್ ಈಕ್ವಲ್ ಟು ಕ್ಯೂ ಎನ್ ಮೈನಸ್ ಆರ್ ಎನ್. ಸರಿ, ಆದ್ರೆ ಕ್ಯೂ ಎನ್ ಅಂದ್ರೆ ಏನು, ಆರ್ ಎನ್ ಅಂದ್ರೆ ಏನು, ಅದು ಬಂದಿರೋದು ಈಗ ತಲೆನೋವು. ನೋಡಿ, ಈ ಕ್ಯೂ ಎನ್ ಏನಿದೆ ಅಲ್ಲ, ಈ ಕ್ಯೂ ಎನ್ ಏನಿದೆ ಅಲ್ಲ, ಬೇಸಿಕಲಿ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಲೈನ್ ಟು ಎಕ್ಸ್ ವೈ ಪ್ಲೇನ್. ಹೌದಾ? ಸೊ ನಾನು ನಿಮಗೆ ಈ ಒಂದು ಕಾನ್ಸೆಪ್ಟ್ ಅನ್ನ ನಿಮಗೆ ಹೇಳ್ಕೊಟ್ಟಿದ್ದೆ. ಯಾವುದು? ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್ ಇನ್ ಎ ಸ್ಪೇಸ್. ಹೌದಾ? ಇಲ್ಲಿ ಪಿ ಎಂ ಅನ್ನುವಂಥ ಒಂದು ಲೈನ್ ಫಾರ್ಮ್ ಆಗಿತ್ತು. ಇದನ್ನ ಝೆಡ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದೆ, ಈ ಡಿಸ್ಟೆನ್ಸ್ ಅನ್ನ. ಹೌದಾ? ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್ ಹೇಳಿದ್ದೆ ನಾನು. ಹೌದಾ? ಹಾಗೆ ಈ ವೈ ಏನಿದೆಲ್ಲ, ಇದು ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಝೆಡ್ ಪ್ಲೇನ್. ಈ ರೀತಿ ಇತ್ತು. ಈ ಕೋಆರ್ಡಿನೇಟ್ಸ್ಗಳು ಏನಿದಾವಲ್ಲ, ಎಕ್ಸ್ ವೈ ಝೆಡ್, ಇವೆಲ್ಲ ಕೋಆರ್ಡಿನೇಟ್ಸ್ಗಳು ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ ಅನ್ನೋದನ್ನ ನಾನು ಹೇಳಿದ್ದೆ. ಅಂದ್ರೆ ಇದಿಷ್ಟು ಡಿಸ್ಟೆನ್ಸ್ ಏನಿದೆಲ್ಲ ಝೆಡ್, ಈ ಝೆಡ್ ಎಕ್ಸ್ ವೈ ಪ್ಲೇನ್ ಅಲ್ಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಅಂದ್ರೆ ಯಾವುದಾದ್ರೂ ಲೈನ್ ಎಕ್ಸ್ ವೈ ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಬಂದು ನಿಲ್ತು ಅಂದ್ರೆ ಅದನ್ನ ಝೆಡ್ ಅಂತ ಕನ್ಸಿಡರ್ ಮಾಡಬೇಕು. ಇನ್ ದ ಸೇಮ್ ವೇ ಇಲ್ಲಿ ನಮಗೆ ಬಂದಿರುವಂಥದ್ದು ಇದಿಷ್ಟು ಏನಿದೆ ಅಲ್ಲ, ವಾಟ್ ಇಸ್ ದಿಸ್? ಹಾಗಿದ್ರೆ ಪರ್ಪೆಂಡಿಕ್ಯುಲರ್ ಲೈನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಆಕ್ಚುಲಿ ದ ಲೈನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್. ಹಾಗಿದ್ರೆ ಇದನ್ನ ನಾನು Z2 ಅಂತ ಕನ್ಸಿಡರ್ ಮಾಡ್ತೀನಿ. ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಿದ್ದೀನಿ ಅಂತ. ದಿಸ್ ಇಸ್ Z2, ಇದಿಷ್ಟು Z2 ಇರುತ್ತೆ. ಅರ್ಥ ಆಗ್ತಿದೆನಾ? ದಿಸ್ ವಿಲ್ ಬಿ Z2. ಹೌದಾ? ಇದರಲ್ಲಿ ಈಗ ನಾನೇನ್ ತೋರಿಸಿದ್ನಲ್ಲ ನಿಮಗೆ, ಕೋಆರ್ಡಿನೇಟ್ಸ್ ಆಫ್ ಎ ಪಾಯಿಂಟ್, ಇದರಲ್ಲಿ ಝೆಡ್, ಇದಿಷ್ಟು ಕಂಪ್ಲೀಟ್ ಕೋಆರ್ಡಿನೇಟ್ಸ್ ಅಲ್ಲಿ ಝೆಡ್ ರೆಪ್ರೆಸೆಂಟ್ ಮಾಡುವಂಥದ್ದು ಈ ಲೈನ್ ಅನ್ನ. ಹೌದಾ? ದ ಪರ್ಪೆಂಡಿಕ್ಯುಲರ್ ಲೈನ್ ಫಾರ್ ದಿಸ್ ಎಕ್ಸ್ ವೈ ಪ್ಲೇನ್. ಹಾಗಿದ್ರೆ ಇದು ಝೆಡ್ ಆದ್ರೆ ಇನ್ ದ ಸೇಮ್ ವೇ ಇಲ್ಲಿ ಇರುವಂತಹ ಇದಿಷ್ಟು ಡಿಸ್ಟೆನ್ಸ್ ಅನ್ನ Z2 ಅಂತ ಕನ್ಸಿಡರ್ ಮಾಡ್ರಿ. ದಟ್ ಈಸ್ ಕ್ಯೂ ಎನ್. ಬರೀರಿ ಹಾಗಿದ್ರೆ ಕ್ಯೂ ಎನ್ ಈಸ್ ನಥಿಂಗ್ ಬಟ್ Z2. ಕ್ಯೂ ಎನ್ ಈಸ್ ನಥಿಂಗ್ ಬಟ್ Z2 ಮೈನಸ್ ಇದೇನು? ನಮಗೆ ಕ್ಯೂ ಎನ್ ಮೈನಸ್ ಆರ್ ಎನ್ ಬೇಕು. ಕ್ಯೂ ಎನ್ ಮೈನಸ್ ಆರ್ ಎನ್. ಈ ಆರ್ ಎನ್ ಏನಿದೆ ಅಲ್ಲ, ಇದಕ್ಕೆ ಈಕ್ವಲ್ ಆಗಿದೆ. ಯಾವುದಕ್ಕೆ? ಪಿ ಎಂ ಗೆ ಈಕ್ವಲ್ ಆಗಿದೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಅಂದ್ರೆ ಇದಿಷ್ಟು ಏನಿದೆಲ್ಲ ಪಿ ಎಂ, ಇದರ ಕೋಆರ್ಡಿನೇಟ್ ಏನ್ ಬರುತ್ತೆ ಅಂದ್ರೆ Z1 ಬರುತ್ತೆ. ನಾನು ಹೇಳಿದ್ದೆ ನಿಮಗೆ, ಇದಿಷ್ಟು ಏನು? ದಿಸ್ ಲೈನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಪ್ಲೇನ್. ಹಾಗಿದ್ರೆ ಇದೇನಾಯ್ತು? ಝೆಡ್ ಆಯ್ತು. ಇಲ್ಲೇನಿದೆ? Z1 ಇದೆ. ಹಾಗಿದ್ರೆ ಇಲ್ಲಿ ನೀವು ಬರೀರಿ ಆರ್ ಎನ್ ಇಸ್ ನಥಿಂಗ್ ಬಟ್ Z1 ಅಂತ. ಕ್ಲಿಯರ್? ಹಾಗಿದ್ರೆ ಕ್ಯೂ ಆರ್ ಇಸ್ ಈಕ್ವಲ್ ಟು Z2 ಮೈನಸ್ Z1 ಅಂತ ಆಯ್ತು. ಕ್ಲಿಯರ್? ಹಾಗಿದ್ರೆ ಕ್ಯೂ ಆರ್ ಸ್ಕ್ವಯರ್ ಬೇಕು ಅಂದ್ರೆ ವಾಟ್ ಯು ವಿಲ್ ಡೂ? ಯು ವಿಲ್ ಡೂ ಒನ್ ಸೆಕೆಂಡ್. ಕ್ಯೂ ಆರ್, ಓಕೆ, ಇದು ಸದ್ಯಕ್ಕೆ ಇಷ್ಟೇ ಇರಲಿ. Z2 ಮೈನಸ್ Z1 ಇಷ್ಟೇ ಇರಲಿ, ಇದು ಸದ್ಯ ಇಷ್ಟೇ ಇರಲಿ. ಈಗ ಕ್ಯೂ ಆರ್ ನಮಗೆ ಸಿಕ್ಕಿದೆ, ಹಾಗೆ ಆಲ್ರೆಡಿ ಪಿ ಆರ್ ಸಹಿತ ನಮಗೆ ಸಿಕ್ಕಿದೆ. ನಿಜ ಅಲ್ವಾ? ಸೊ ಈಗ ಈ ಪಿ ಆರ್ ಮತ್ತೆ ಕ್ಯೂ ಆರ್ ವ್ಯಾಲ್ಯೂಗಳನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಇದರಲ್ಲಿ. ಓಕೆ, ಸೊ ಲೆಟ್ ಮೀ ಕನ್ಸಿಡರ್ ದಿಸ್ ಪಿ ಕ್ಯೂ ಸ್ಕ್ವಯರ್ ಹಿಯರ್. ಅಗೇನ್ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ದೇರ್ ಫೋರ್ ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವಯರ್ ಪ್ಲಸ್ ಕ್ಯೂ ಆರ್ ಸ್ಕ್ವಯರ್. ಹೌದಾ? ಹಾ, ನಮಗೆ ಕ್ಯೂ ಆರ್ ಬಂದಿರೋದು ಇಷ್ಟು. ಹೌದಾ? ಪಿ ಆರ್ ಎಲ್ಲಿದೆ? ಇಲ್ಲಿದೆ. ದಿಸ್ ಇಸ್ ಅವರ್ ಪಿ ಆರ್. ಬರೀರಿ ಅದನ್ನ. ಇಲ್ಲಿ ಎಲ್ಲಿ ಬರೀತೀರಾ? ಈ ಪಿ ಆರ್ ಅನ್ನ ಎಲ್ಲಿ ಬರೀತೀರಾ? ಇಲ್ಲಿ ಬರೀತೀರಾ. ಬರೀರಿ. ದಟ್ ಈಸ್ ಸ್ಕ್ವಯರ್ ರೂಟ್ ಆಫ್ ಪಿ ಆರ್ ವ್ಯಾಲ್ಯೂ ಏನಿದೆ? ಸ್ಕ್ವಯರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವಯರ್. ಇದನ್ನ ಅಗೇನ್ ಪಿ ಆರ್ ವ್ಯಾಲ್ಯೂ ಇದಿಷ್ಟು, ಇದನ್ನ ಸ್ಕ್ವಯರ್ ಮಾಡಿ. ಪ್ಲಸ್ ವಾಟ್ ಈಸ್ ಕ್ಯೂ ಆರ್ ಸ್ಕ್ವಯರ್? ಕ್ಯೂ ಆರ್ ಅಂದ್ರೆ ಏನು? ನಾನು Z2 ಮೈನಸ್ Z1, ಓಕೆ, Z2 ಮೈನಸ್ Z1, ಒಂದು ನಿಮಿಷ ಚಿಕ್ಕದಾಗಿ ಬರೆಯೋಣ ಸ್ಮಾಲ್ ಲೆಟರ್ ಅಲ್ಲಿ, Z2 ಮೈನಸ್ Z1 ಹೋಲ್ ಸ್ಕ್ವಯರ್ ಅಂತ ಹೇಳಿ ಬರದೆ. ಬಿಕಾಸ್ ಇದನ್ನ ಸ್ಕ್ವಯರ್ ಮಾಡಬೇಕು, ಮಾಡಿದೆ. ಈಗ ನೋಡಿ ವಾಟ್ ಹ್ಯಾಪನ್ಸ್. ಈ ಸ್ಕ್ವಯರ್ ರೂಟ್ ಹಾಗೆ ಸ್ಕ್ವಯರ್ ಎರಡೂ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಈಸ್ ಪಿ ಕ್ಯೂ ಸ್ಕ್ವಯರ್ ಇಸ್ ಈಕ್ವಲ್ ಟು
x2 minus x1 whole square plus y2 minus y1 whole square plus z2 minus z1 whole square. ಇಷ್ಟಿದೆ ಅಲ್ವಾ? ಈಗ ಈ ಪಿ ಕ್ಯೂ ಸ್ಕ್ವಯರ್ ಏನಿದೆ ಅಲ್ಲ, ಪಿ ಕ್ಯೂ ಸ್ಕ್ವಯರ್, ಈ ಸ್ಕ್ವಯರ್ ಅನ್ನು ಆರ್ ಹೆಚ್ ಎಸ್ ಶಿಫ್ಟ್ ಮಾಡಿ. ದೇರ್ ಫೋರ್ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ x2 minus x1 whole square plus y2 minus y1 whole square plus z2 minus z1 whole square. Hence proved. Hence proved. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿತ್ತು and we proved it. Got it? ಅರ್ಥ ಆಯ್ತಾ? ಸೊ ಏನ್ ಮಾಡಿದ್ವಿ ಅಂತ ಅರ್ಥ ಆಯ್ತಲ್ಲ? ಫಸ್ಟ್ ಏನ್ ಮಾಡಿದ್ವಿ, ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಒಂದು 3 ಡೈಮೆನ್ಷನಲ್ ಸ್ಪೇಸ್ ಅನ್ನ ತಗೊಂಡ್ವಿ. 3 ಡೈಮೆನ್ಷನಲ್ ಜಾಮಿಟ್ರಿ ಕನ್ಸಿಡರ್ ಮಾಡಿದ್ದು ನಾವು, 3 ಡೈಮೆನ್ಷನಲ್ ಆಕ್ಸಿಸ್ ಅನ್ನ. ಸೊ ಇದರಲ್ಲಿ 2 ಪಾಯಿಂಟ್ಸ್ಗಳನ್ನ ಕನ್ಸಿಡರ್ ಮಾಡಿದ್ವಿ, ಪಿ ಮತ್ತೆ ಕ್ಯೂ. ಆ ಪಾಯಿಂಟ್ ಪಿ ಇಂದ ಒಂದು ಲೈನ್ ಅನ್ನ ಪರ್ಪೆಂಡಿಕ್ಯುಲರ್ ಆಗಿ ಎಕ್ಸ್ ವೈ ಪ್ಲೇನಿಗೆ ಡ್ರಾ ಮಾಡಿದ್ವಿ. ಹಾಗೆ ಪಾಯಿಂಟ್ ಕ್ಯೂ ಇಂದ ಕ್ಯೂ ಎನ್ ಅನ್ನುವಂತಹ ಲೈನ್ ಅನ್ನ ಪರ್ಪೆಂಡಿಕ್ಯುಲರ್ ಆಗಿ ಎಕ್ಸ್ ವೈ ಪ್ಲೇನಿಗೆ ಡ್ರಾ ಮಾಡಿದ್ವಿ. ದೆನ್ ವಿ ಜಾಯಿಂಡ್ ಎಂ ಎನ್ ಹಾಗೆ ಪಿ ಕ್ಯೂ ಎರಡನ್ನು ಜಾಯಿನ್ ಮಾಡ್ಕೊಂಡ್ವಿ. ದೆನ್ ಮುಂದೆ ನಾವೇನ್ ಮಾಡಿದ್ವಿ, ಈ ಎಂ ಮತ್ತೆ ಎನ್ಗಳಿಗೆ ಕೋಆರ್ಡಿನೇಟ್ಸ್ಗಳನ್ನು ಬರೆದ್ವಿ. ಎಂ ಎನ್ಗಳಿಗೆ ಕೋಆರ್ಡಿನೇಟ್ಸ್ಗಳು ಹೇಗೆ ಬಂತು ಅಂತ ನಿಮಗೆ ಗೊತ್ತಿದೆ. ಬಿಕಾಸ್ ಇಫ್ ಎ ಪಾಯಿಂಟ್ ಈಸ್ ಇನ್ ಎಕ್ಸ್ ವೈ ಪ್ಲೇನ್, ಆ ಪಾಯಿಂಟ್ ನ ಕೋಆರ್ಡಿನೇಟ್ಸ್ ಏನಾಗುತ್ತೆ, x1 ಆಗುತ್ತೆ, ನಾಟ್ z1 ಇಲ್ಲಿ ಇರೋದಿಲ್ಲ. ಎಕ್ಸ್ ವೈ ಪ್ಲೇನ್ ಅಲ್ಲಿ z ಕೋಆರ್ಡಿನೇಟ್ ಇರೋದಿಲ್ಲ. ಗೆಟಿಂಗ್ ಇಟ್ ಓಕೆ. ಅದೇ ರೀತಿ ಎನ್ ಅನ್ನ x2 y2, ಬಿಕಾಸ್ ಕ್ಯೂ ಇಂದ ಬಂದಿದ್ದು, ಹಾಗಾಗಿ x2 y2 z2 ಅನ್ನ ನಾನು ಕನ್ಸಿಡರ್ ಮಾಡ್ತಿಲ್ಲ. ಗೆಟಿಂಗ್ ಇಟ್? ಸೊ x1 y1 ಅನ್ನ ಇಲ್ಲಿ ಆಸ್ ಇಟ್ ಈಸ್ ಬರದೆ. ಈಗ ಈ ಎಂ ಎನ್ ನ ನಡುವೆ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಅಪ್ಲೈ ಮಾಡಿದ್ವಿ ಅಂಡ್ ಒಂದು ಲೈನ್ ಅನ್ನ ನೆಕ್ಸ್ಟ್ ಕನ್ಸಿಡರ್ ಮಾಡಿದ್ವಿ, ಡ್ರಾ ಮಾಡಿದ್ವಿ. ಪಿ ಆರ್ ಅನ್ನುವಂಥದ್ದನ್ನ ಕ್ಯೂ ಎನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದೆ. ಸೊ ನಮಗೆ ಎಂ ಎನ್ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಗೊತ್ತಾಯ್ತು. ಹಾಗೆ ಇದು ರೈಟ್ ಟ್ರಯಾಂಗಲ್ ಅನ್ನೋದು ಅರ್ಥ ಆಯ್ತು. ಇದಕ್ಕೆ ಪೈಥಾಗರಸ್ ಅನ್ನ ನಾವು ಅಪ್ಲೈ ಮಾಡಿದ್ವಿ. ಅದಾದ್ಮೇಲೆ ಪಿ ಆರ್ ವ್ಯಾಲ್ಯೂ ಆಲ್ರೆಡಿ ಇತ್ತು, ಬಟ್ ಕ್ಯೂ ಆರ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು. ವಿ ಫೌಂಡ್ ಇಟ್ ಬೈ ಟೇಕಿಂಗ್ ದ ಡಿಫರೆನ್ಸ್ ಆಫ್ ಕ್ಯೂ ಎನ್ ಅಂಡ್ ಆರ್ ಎನ್. ಕ್ಯೂ ಎನ್ ಮೈನಸ್ ಆರ್ ಎನ್ ಮಾಡಿದಾಗ ಕ್ಯೂ ಆರ್ ಬಂತು. ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು z2 ಮೈನಸ್ z1 ಹೋಲ್ ಸ್ಕ್ವಯರ್. z2 ಮೈನಸ್ z1 ಬಂತು, ಅದನ್ನ ಸ್ಕ್ವಯರ್ ಮಾಡಿದ್ವಿ. ಅಂಡ್ ಫೈನಲಿ ವಿ ಗಾಟ್ ದ ಫಾರ್ಮುಲಾ. ಯಾವುದದು? ದಟ್ ಈಸ್ ದಿಸ್ ಫಾರ್ಮುಲಾ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಪಿ ಅಂಡ್ ಕ್ಯೂ. ಕ್ಲಿಯರ್? ಓಕೆ. ಸೊ ದಿಸ್ ವಿಲ್ ಬಿ ಯೂಶಲಿ ಫಾರ್ 3 ಮಾರ್ಕ್ಸ್. ಈ ಒಂದು ಚಾಪ್ಟರ್ ಇಂದ ನಿಮಗೆ ಕೇಳುವಂಥದ್ದು. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, 3 ಮಾರ್ಕ್ಸಿಗೆ ಕೇಳುವಂಥದ್ದು. ಆಲ್ ರೈಟ್. ಓಕೆ, ಸೊ ಇದ್ರ ಮೇಲೆ ಒಂದು ಕ್ವೆಶನ್ ಅನ್ನ ನಾವು ಸಾಲ್ವ್ ಮಾಡೋಣ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಪಿ ಆಫ್ 1, -3, 4 ಅಂಡ್ ಕ್ಯೂ ಆಫ್ -4, 1, 2. ಸೊ ನಮಗಿಲ್ಲಿ ಏನ್ ಕೇಳ್ತಿದ್ದಾರೆ ಬೇಸಿಕಲಿ ಅವರು ಅಂದ್ರೆ, ವಿ ಆರ್ ಸಪೋಸ್ ಟು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಪಿ ಹಾಗೆ ಕ್ಯೂ. ಇವಾಗ ತಾನೇ ನೋಡಿದ್ವಿ ಫಾರ್ಮುಲಾನ. ಪಿ ಕ್ಯೂ is equal to square root of x2 minus x1 whole square, y2 minus y1 plus z2 minus z1 whole square ಏನಿತ್ತಲ್ಲ ಅದನ್ನು ನಾವಿಲ್ಲಿ ಇವಾಗ ಅಪ್ಲೈ ಮಾಡೋಣ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ x2 minus x1 whole square plus y2 minus y1 whole square plus z2 minus z1 whole square. ಸೊ ಇಲ್ಲಿ ಇದು x1 y1 z1, ಇದು x2 y2 z2. Clear? So PQ will be equal to square root of x2 ಅಂದ್ರೆ ಏನಿದೆ, x2 is -4 minus x1 ಅಂದ್ರೆ 1 ಇದೆ whole square plus y2 ಅಂದ್ರೆ ಎಷ್ಟಿದೆ 1 minus y1 ಅಂದ್ರೆ -3 whole square plus z2 ಅಂದ್ರೆ 2 ಇದೆ minus z1 ಅಂದ್ರೆ 4 whole square. Okay, so square root of -4 minus 1 ಅಂದ್ರೆ -5 whole square plus 1 minus into minus is plus 3. 1 plus 3 ಅಂದ್ರೆ 4 whole square plus
2 minus 4 ಅಂದರೆ -2 whole square. Clear? So square root of -5 whole square ಅಂದರೆ 25, 4 square is 16, -2 square is 4. ಹೌದಾ? ಸೊ ಎಷ್ಟು ಬರುತ್ತೆ ನಿಮಗೆ? 16 plus 4 is 20, 20 plus 25 is root 45. ಹೌದಾ? ಸೊ ರೂಟ್ 45 ಯೂನಿಟ್ಸ್ ಅಂತಲಾದರೂ ಬರಿಬಹುದು, ಆರ್ ನೋಡಿ ಇದನ್ನ ಹೀಗೂ ಬರಿಬಹುದು. ರೂಟ್ 45 ಅನ್ನ ಹೀಗೂ ಕೂಡ ನಾವು ಬರಿಬಹುದು. ಹೇಗೆ ಬರಿಬಹುದು ಅಂದ್ರೆ, ಜಸ್ಟ್ ಲಿಸನ್. ಸ್ಕ್ವಯರ್ ರೂಟ್ ಆಫ್ 9 into 5 ಅಂತ ಬರಿಬಹುದಲ್ಲ, ವೇರ್ ರೂಟ್ 9 is nothing but 3. ಹೌದಾ? 3 ರೂಟ್ 5 ಯೂನಿಟ್ಸ್ ಆಯ್ತು. ಅರ್ಥ ಆಗ್ತಿದೆನಾ? ರೂಟ್ 9 into 5, 15 3 45 ಬರಿಬಹುದು. ಆದರೆ 15 ಹಾಗೆ 3 ಎರಡೂ ಕೂಡ ಪರ್ಫೆಕ್ಟ್ ಸ್ಕ್ವಯರ್ ಅಲ್ಲ. ಯಾವುದಾದ್ರೂ ಒಂದು ಪರ್ಫೆಕ್ಟ್ ಸ್ಕ್ವಯರ್ ಬರೋ ಅಂತ ನಂಬರ್ ಅನ್ನ ತಗೊಂಡು ಬರೆದ್ರೆ ಈ ರೀತಿ ಬರುತ್ತೆ. ಓಕೆ, ಅಥವಾ ರೂಟ್ 45 ಯೂನಿಟ್ಸ್ ಅಂತ ಬರೆದ್ರೂ ತೊಂದರೆ ಇಲ್ಲ. ಆಲ್ ರೈಟ್? ಓಕೆ, ಈಗ ನಮ್ಮ ನೆಕ್ಸ್ಟ್ ಪ್ರಶ್ನೆ, ನಮ್ಮ ಮುಂದಿನ ಕ್ವೆಶನ್. ಶೋ ದಟ್ ದ ಪಾಯಿಂಟ್ಸ್ ಪಿ ಕ್ಯೂ ಅಂಡ್ ಆರ್ ಆರ್ ಕೋಲಿನಿಯರ್. ನೋಡಿ, ಯಾವುದೇ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ, ಆ 3 ಅಥವಾ 2ಕ್ಕಿಂತ ಹೆಚ್ಚಿಗೆ ಪಾಯಿಂಟ್ಸ್ಗಳೇ ಇರಲಿ, ಆ ಪಾಯಿಂಟ್ಸ್ಗಳು ಕೋಲಿನಿಯರ್ ಹೌದೋ ಅಲ್ವೋ ಅಂತ ಹೇಗೆ ಚೆಕ್ ಮಾಡ್ತೀರಾ? ವೆನ್ ದೇ ಲೈ ಆನ್ ದ ಇಫ್ ದ ಪಾಯಿಂಟ್ಸ್ ಲೈ ಆನ್ ದ ಸೇಮ್ ಲೈನ್. ಆದರೆ ಅದು ಹೇಗೆ ಫೈಂಡ್ ಔಟ್ ಮಾಡೋದು? ತುಂಬಾ ಸಿಂಪಲ್. ಫಸ್ಟು ಪಿ ಕ್ಯೂ, ಕ್ಯೂ ಆರ್ ಹಾಗೆ ಪಿ ಆರ್ಗಳ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ಯಾವುದಾದ್ರೂ 2 ವ್ಯಾಲ್ಯೂಗಳನ್ನು ನಾವು ಆ್ಯಡ್ ಮಾಡಿದಾಗ ಅದು ಥರ್ಡ್ ವ್ಯಾಲ್ಯೂಗೆ ಈಕ್ವಲ್ ಇರಬೇಕು. ಆವಾಗ ವಿ ಶಲ್ ಸೇ ದಟ್ ದೀಸ್ 3 ಪಾಯಿಂಟ್ಸ್ ಆರ್ ಕೋಲಿನಿಯರ್. ಅಂದರೆ ಫಸ್ಟ್ ಪಿ ಕ್ಯೂ ಅನ್ನು ನಾನು ಫೈಂಡ್ ಔಟ್ ಮಾಡ್ತೀನಿ. ಓಕೆ, ಪಿ ಕ್ಯೂ ಏನಿದೆ ಅಲ್ಲ, ಇದನ್ನು ನಾನು ಫೈಂಡ್ ಔಟ್ ಮಾಡ್ತೀನಿ. ಲೆಟ್ ಮೀ ಟೇಕ್ ದಿಸ್ ಆಸ್ x1 y1 z1, ಇದನ್ನು x2 y2 z2. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್, ಸೀದಾ ನಾನು ವ್ಯಾಲ್ಯೂಗಳನ್ನು ಬರಿತಾ ಹೋಗ್ತೀನಿ. ಆಲ್ರೆಡಿ ನಮಗೆ ಫಾರ್ಮುಲಾ ಗೊತ್ತು. ಸೊ x2 ಮೈನಸ್ x1 ಅಂದರೆ 1 ಮೈನಸ್ ಆಫ್ -2 ಹೋಲ್ ಸ್ಕ್ವಯರ್ ಪ್ಲಸ್ y2 ಮೈನಸ್ y1 ಅಂದರೆ 2 ಮೈನಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ z2 ಮೈನಸ್ z1 ಅಂದರೆ 3 ಮೈನಸ್ 5 ಹೋಲ್ ಸ್ಕ್ವಯರ್. ದಿಸ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 1 ಪ್ಲಸ್ 2 ಇಸ್ 3, 3 ಸ್ಕ್ವಯರ್ ಅಂದರೆ 9, 2 ಮೈನಸ್ 3 ಅಂದರೆ -1, -1 ಸ್ಕ್ವಯರ್ ಅಂದರೆ 1, 3 ಮೈನಸ್ 5 ಅಂದರೆ -2 ಹೋಲ್ ಸ್ಕ್ವಯರ್ ಈಸ್ 4. ಸೊ ವಾಟ್ ಯು ವಿಲ್ ಗೆಟ್? 10 14, ರೂಟ್ 14 ನಿಮಗೆ ಬಂತು. ಹೌದಾ? ದಿಸ್ ಇಸ್ ನಥಿಂಗ್ ಬಟ್ ಪಿ ಕ್ಯೂ. ಪಿ ಕ್ಯೂ ನಿಮಗೆ ಏನು ಬಂದಿದೆ? ರೂಟ್ 14. ಈಗ ಕ್ಯೂ ಆರ್ ಕಡೆಗೆ ಹೋಗೋಣ. ಲೆಟ್ ಅಸ್ ಮೂವ್ ಟುವರ್ಡ್ಸ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್, ನೋಡಿ, x1 y1 z1 x2 y2 z2. ಹೌದಾ? ಸೊ ಬರೀರಿ ಇಲ್ಲಿ, x2 ಮೈನಸ್ x1 ಅಂದರೆ 7 ಮೈನಸ್ 1 ಹೋಲ್ ಸ್ಕ್ವಯರ್ ಪ್ಲಸ್ 0 ಮೈನಸ್ 2 ಹೋಲ್ ಸ್ಕ್ವಯರ್ ಪ್ಲಸ್ -1 ಮೈನಸ್ 3 ಹೋಲ್ ಸ್ಕ್ವಯರ್. ಓಕೆ, ಸೊ ಏನು ಬಂತು ನಿಮಗೆ ಫೈನಲ್ ಆಗಿ? 7 ಮೈನಸ್ 1 6, 6 ಸ್ಕ್ವಯರ್ ಈಸ್ 36, -2 ಹೋಲ್ ಸ್ಕ್ವಯರ್ ಅಂದರೆ 4, -1 ಮೈನಸ್ 3 -4 ಸ್ಕ್ವಯರ್ ಅಂದರೆ 16. ಹೌದಾ? ಸೊ ಹೌ ಮಚ್ ಯು ವಿಲ್ ಗೆಟ್? 36 ಪ್ಲಸ್ 4 ಈಸ್ 40, 50, 56, ರೂಟ್ 56. ರೂಟ್ 56 ಅನ್ನ ನಾವು ಯಾವುದಾದ್ರೂ ಒಂದು ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಬರೋ ಹಾಗೆ ಬರಿಬಹುದಾ? ಬರಿಬಹುದು. 14 4s are 56. 14 4s are 56. ಸೊ ವಾಟ್ ಈಸ್ ರೂಟ್ 4 ವ್ಯಾಲ್ಯೂ? ರೂಟ್ 4 ವ್ಯಾಲ್ಯೂ ಏನಾಗುತ್ತೆ? 2 ಆಗುತ್ತೆ. ಸೊ 2 ರೂಟ್ 14 ಆಗುತ್ತೆ. 2 ರೂಟ್ 14 ವಿಲ್ ಬಿ ದ ಆನ್ಸರ್. ಯಾವುದಕ್ಕೆ? ಕ್ಯೂ ಆರಿಗೆ. ಹೌದಾ? ಇನ್ ದ ಸೇಮ್ ವೇ ಈಗ ನಾನು ಪಿ ಆರ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಪಿ ಆರ್, ಓಕೆ, x1 y1 z1 x2 y2 z2. ಸೊ ನಾವು ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್, ಬರೀರಿ ವ್ಯಾಲ್ಯೂವನ್ನು ಡೈರೆಕ್ಟ್ ಆಗಿ, 7 ಮೈನಸ್ ಆಫ್ -2 ಹೋಲ್ ಸ್ಕ್ವಯರ್ ಮೈನಸ್ ಆಫ್ -2 ಹೋಲ್ ಸ್ಕ್ವಯರ್ ಪ್ಲಸ್ 0 ಮೈನಸ್ 3 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟು -1 ಮೈನಸ್ 5 ಹೋಲ್ ಸ್ಕ್ವಯರ್ -1 ಮೈನಸ್ 5 ಹೋಲ್ ಸ್ಕ್ವಯರ್. ಏನು ಬರುತ್ತೆ ನಿಮಗೆ? ಸ್ಕ್ವಯರ್ ರೂಟ್ ಆಫ್
7 ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, ಹೌದಾ? 7 ಪ್ಲಸ್ 2 ಈಸ್ 9, 9 ಸ್ಕ್ವೇರ್ ಈಸ್ 81 ಪ್ಲಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ 9 ಪ್ಲಸ್ ಮೈನಸ್ 1 ಮೈನಸ್ 5 ಅಂದರೆ ಮೈನಸ್ 6 ಸ್ಕ್ವೇರ್ ಈಸ್ 36. ಸೊ ಎಷ್ಟು ಬರುತ್ತೆ ನಿಮಗೆ? ದಿಸ್ ಇಸ್ 90, 100, 126, ರೂಟ್ 126 ಬರುತ್ತೆ. ಸೊ ರೂಟ್ 126 ನಾನು 14 ಇಂಟು 9 ಅಂತ ಬರಿಬಹುದಾ? ರೂಟ್ 14 ಇಂಟು 9 ಅಂದರೆ ರೂಟ್ 9 ವ್ಯಾಲ್ಯೂ 3 ಬರುತ್ತೆ, 3 ರೂಟ್ 14 ಯೂನಿಟ್ಸ್ ಅಂತ ಹೇಳಿ ಬರಿಬಹುದಲ್ಲ? ಓಕೆ, ಶಲ್ ವಿ ರೈಟ್ ಲೈಕ್ ದಿಸ್? ಓಕೆ, ಈಗ ಪಿ ಕ್ಯೂ ಕ್ಯೂ ಆರ್, ಹೌದಾ? ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ 14 ಇದೆ, ಕ್ಯೂ ಆರ್ ಇಸ್ ಈಕ್ವಲ್ ಟು 2 ರೂಟ್ 14 ಇದೆ, ಹಾಗೆ ಪಿ ಆರ್ ಇಸ್ ಈಕ್ವಲ್ ಟು 3 ರೂಟ್ 14 ಇದೆ. If I add PQ and QR, I should get PR. Is it possible? Nodri, PQ is root 14, QR is 2 root 14, which is equal to root 14 plus 2 root 14 will be equal to 3 root 14. ಹೌದಾ? 3 root 14. ನಿಜ ಅಲ್ವಾ? ಅಂದರೆ ಯಾವುದೇ ಎರಡು ವ್ಯಾಲ್ಯೂಗಳನ್ನು ನಾವು, ಎರಡು ಪಾಯಿಂಟ್ಸ್ಗಳನ್ನು, ಹೌದಾ, ನಾವು ತಗೊಂಡಾಗ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಅಗೇನ್ ಮತ್ತೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಎರಡನ್ನೂ ಆ್ಯಡ್ ಮಾಡಿದಾಗ ಅದು ಮೂರನೇ ಪಾಯಿಂಟ್, ಎರಡು ಪಾಯಿಂಟ್ಗಳಿಗೆ ಈಕ್ವಲ್ ಇದೆ. ಅಂದರೆ ಎ ಬಿ ಬಿ ಸಿ, ಹೌದಾ, ಎ ಬಿ ಬಿ ಸಿ ಹಾಗೆ ಎ ಸಿ ಎಲ್ಲದರ ವ್ಯಾಲ್ಯೂಗಳು ಕೂಡ ಈಕ್ವಲ್ ಇದೆ. ಇದರ ಅರ್ಥ ಏನು ಅಂದರೆ ಅವುಗಳ ಡೈರೆಕ್ಷನ್ ಸೇಮ್, ದೇ ಆರ್ ಕೋಲೀನಿಯರ್ ಅಂತ ಅರ್ಥ. ಕ್ಲಿಯರ್? ಐ ಬಿಲೀವ್ ಇದು ನಿಮಗೆ ಅರ್ಥ ಆಗಿದೆ ಅಂತ. ಫೈನ್, ಆಲ್ ರೈಟ್. ಸರಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಈ ಒಂದು ಸೆಷನಲ್ಲಿ ನಾವು 3 ಡೈಮೆನ್ಷನಲ್ ಜಾಮಿಟ್ರಿಯನ್ನು ಡಿಸ್ಕಸ್ ಮಾಡಿದ್ವಿ. ತುಂಬ ಈಸಿ ಆಗಿರುವಂಥ ಚಾಪ್ಟರ್. ಇದರಲ್ಲಿ ಡಿರೈವೇಷನನ್ನು, 3 ಮಾರ್ಕ್ಸ್ ಡಿರೈವೇಷನು ಈಸಿ ಆಗಿದೆ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಈಸಿಲಿ 4 ಮಾರ್ಕ್ಸ್ ಫ್ರಮ್ ದಿಸ್ ಚಾಪ್ಟರ್. ಓಕೆ, ಸೊ ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇದರ ಒಂದು ವಿಡಿಯೋನ ನೀವು ಹೆಲ್ಪ್ಫುಲ್ ಅಂತ ಅಂದ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ಚಾಪ್ಟರನ್ನು ಡಿಸ್ಕಸ್ ಮಾಡೋದಕ್ಕೆ ನಾನು ಇಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.